ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿಂಧನೂರಿನಲ್ಲಿ ಪುನೀತ್ ಪುತ್ಥಳಿ ಸ್ಥಾಪಿಸುವ ಕುರಿತು ವಾಗ್ವಾದ. ಪಿಎಸ್ಐ ಮೇಲೆ ಹಲ್ಲೆಗೆ ಯತ್ನ, ಉದ್ವಿಗ್ನ ಪರಿಸ್ಥಿತಿ, ಪ್ರತಿಭಟನೆ. ಭಾರತ್ ಎಲೆಕ್ಟ್ರಾನಿಕ್ಸ್ನಿಂದ ವಿಕಲಚೇತನರಿಗೆ ವಾಹನ ವಿತರಣೆ, ಯೋಜನೆಗಳ ಸದುಪಯೋಗ ಪಡೆಯಬೇಕು, ಮೋಹನ್. ರಾಜಕೀಯ ಪಕ್ಷಗಳು ಮದ್ಯ ಮಾರಾಟ ನಿಷೇಧಿಸುವ ಭರವಸೆ ನೀಡಲಿ, ಮೋಕ್ಷಮ. ಮಾರ್ಚ್ 18ರಂದು ವಿಶ್ವಕರ್ಮ ಸಮಾಜ ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಅರೆಬೆತ್ತಲೆ ಮೆರವಣಿಗೆ, ರವೀಂದ್ರ ಕುಮಾರ್. ವಸತಿ ನಿಲಯ ಕಾರ್ಮಿಕರಿಗೆ 11 ತಿಂಗಳ ಬಾಕಿ ವೇತನಕ್ಕೆ ಆಗ್ರಹಿಸಿ ಮನವಿ. ರಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಪೀರಾಪುರ್ ವರ್ಗಾವಣೆಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನೌಕರರ ಒಕ್ಕೂಟದಿಂದ ಪ್ರತಿಭಟನೆ. ಕಾಮ್ರೇಡ್ ಕಾರ್ಲ್ ಮಾರ್ಕ್ಸ್ ಅವರ 140ನೇ ಸ್ಮರಣ ದಿನ ಆಚರಣೆ. ಮತ್ತು ಬಡ ದುರ್ಬಲ ವರ್ಗದ ಜನರಿಗೆ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ನಮ್ಮ ಕ್ಲಿನಿಕ್ ಪ್ರಾರಂಭ. ವಾರ್ತೆಗಳ ವಿವರ. ಸಿಂಧನೂರು ನಗರದ ನೂತನ ರಂಗಮಂದಿರ ಟೌನ್ ಹಾಲ್ ಸಭಾಂಗಣದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ಯುವ ಮುಖಂಡರು, ಪುನೀತ್ ಅಭಿಮಾನಿಗಳು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದು ತಳ್ಳಾಡಿ ಪಿಎಸ್ಐ ಮಣಿಕಂಠ ಇವರ ಮೇಲೆ ಹಲ್ಲೆ ನಡೆಸಿ ಮಾರಾಮಾರಿ ಮಾಡಿಕೊಂಡ ಘಟನೆ ಜರುಗಿದೆ. ಸಿಂಧನೂರು ನಗರದ ನೂತನ ರಂಗಮಂದಿರ ಟೌನ್ ಹಾಲ್ ಸಭಾಂಗಣದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ನ ಯುವ ಮುಖಂಡರು, ಪುನೀತ್ ಅಭಿಮಾನಿಗಳು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದು ತಳ್ಳಾಡಿ ಪಿಎಸ್ಐ ಮಣಿಕಂಠ ಇವರ ಮೇಲೆ ಹಲ್ಲೆ ನಡೆಸಿ ಮಾರಾಮಾರಿ ಮಾಡಿಕೊಂಡಿರುವ ಘಟನೆ ಮಂಗಳವಾರ ಜರುಗಿದೆ. ಜೆಡಿಎಸ್ನ ಯುವ ಮುಖಂಡ ಅಭಿಷೇಕ್ ನಾಡಗೌಡ ನೇತೃತ್ವದಲ್ಲಿ ಅಪ್ಪು ಅಭಿಮಾನಿಗಳು ಮಂಗಳವಾರ ಪುನೀತ್ ಪುತ್ಥಳಿಯನ್ನು ಟ್ರ್ಯಾಕ್ಟರ್ನಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿದರು. ಟೌನ್ ಹಾಲ್ಗೆ ತೆರಳಿ ಪುತ್ಥಳಿಗೆ ಪ್ರತಿಷ್ಠಾಪಿಸುವ ತೀರ್ಮಾನ ಅಪ್ಪು ಅಭಿಮಾನಿಗಳದಾಗಿತ್ತು ಎಂದು ತಿಳಿದು ಬಂದಿದೆ. ಈ ವೇಳೆ ಪೊಲೀಸರ ಆದೇಶವನ್ನು ಧಿಕ್ಕರಿಸಿ ಮೆರವಣಿಗೆ ನಡೆಸಲಾಗಿದೆ ಎಂದು ಕಾರ್ಯಕರ್ತರನ್ನು ಪೊಲೀಸರು ಚದುರಿಸಲು ಮುಂದಾದಾಗ ಗ್ರಾಮೀಣ ಪಿಎಸ್ಐ
ಮಣಿಕಂಠ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಒಬ್ಬರಿಗೊಬ್ಬರು ನೂಕಾಟ ತಳ್ಳಾಟ ನಡೆದಿದೆ. ರಂಗಮಂದಿರಕ್ಕೆ ಹೆಸರಿಡಲು ನಗರಸಭೆ 45 ಅರ್ಜಿಗಳು ಬಂದಿವೆ. ಶಾಸಕರು, ನಗರಸಭೆ ಸದಸ್ಯರು ಹಾಗೂ ಊರಿನ ಗುರು ಹಿರಿಯರು ಸಮ್ಮುಖದಲ್ಲಿ ಶೀಘ್ರವೇ ಸಭೆ ಕರೆದು ಸೂಕ್ತವಾದ ಹೆಸರಿಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ನಗರಸಭೆ ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್ ನಿನ್ನೆ ನಡೆದ ಸಭೆಯಲ್ಲಿ ತಿಳಿಸಿದರು. ನಗರಸಭೆ ಪೌರಾಯುಕ್ತರು ಸಹ ಈ ವಿಷಯವನ್ನು ಉಲ್ಲೇಖಿಸಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದು ರಂಗಮಂದಿರಕ್ಕೆ ಸೂಕ್ತ ಭದ್ರತೆ ನೀಡಲು ಹಾಗೂ ಯಾವುದೇ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಮಾಡದಿರಲು ಹೇಳಿದ್ದಾರೆ. ಈ ಕುರಿತು ಪೊಲೀಸರು ರಂಗಮಂದಿರದ ಸುತ್ತ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಿದ್ದಾರೆ. ಪಿಎಸ್ಐ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಸನರಾಜ್ ನಾಡಗೌಡ ನೇತೃತ್ವದಲ್ಲಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಪ್ರಾರಂಭವಾಗಿದೆ.
ನಾವು ರಾಜಕೀಯ ಮಾಡಿದ್ರೆ ಬಳಿ ಕಡೆ ಕುಂತಿಲ್ಲ ನಾವು ಒಂದು MLA ಮೇಲೆ ಮಾತಾಡ ಮಗನ ಮೇಲೆ ಮಾತಾಡ್ತಾರೆ ಬಿಡ್ರಿ ಸರ್ ನನ್ನ ಬಿಡ್ರಿ ಸರ್ ಒಂದು MLA ಮೇಲೆ ಮಾತಾಡ ಮಗನ ಮೇಲೆ ಮಾತಾಡ್ತಾರೆ ಬಿಡ್ರಿ ಸರ್ ನನ್ನ ಬಿಡ್ರಿ ಸರ್ ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದಿಂದ 1954ರಲ್ಲಿ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆರಂಭವಾಗಿ ದೇಶದ ರಕ್ಷಣೆಗಾಗಿ ಬೇಕಾಗುವ ಉಪಕರಣಗಳನ್ನು ಒದಗಿಸುತ್ತಾ ಬಂದಿದ್ದು, ಇದೀಗ CSR ಕಾರ್ಯಕ್ರಮದಡಿ ವಿಶೇಷ ವಿಕಲಚೇತನರಿಗೆ ಸಲಕರಣೆಗಳನ್ನು ನೀಡಲಾಗುತ್ತಿದೆ. ವಿಕಲಚೇತನರು ಸರ್ಕಾರದ ಯೋಜನೆಗಳ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಿ ಎಂದು ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರಿನ ವ್ಯವಸ್ಥಾಪಕ ಮೋಹನ್ RP ಅವರು ಹೇಳಿದರು. ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದಿಂದ 1954ರಲ್ಲಿ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆರಂಭವಾಗಿ ದೇಶದ ರಕ್ಷಣೆಗಾಗಿ ಬೇಕಾಗುವ ಉಪಕರಣಗಳನ್ನು ಒದಗಿಸುತ್ತಾ ಬಂದಿದ್ದು, ಇದೀಗ CSR ಕಾರ್ಯಕ್ರಮದ ಅಡಿ ವಿಶೇಷ ಚೇತನರಿಗೆ ಸಲಕರಣೆಗಳನ್ನು ನೀಡಲಾಗುತ್ತಿದೆ. ವಿಶೇಷ ಚೇತನರು ಸರ್ಕಾರದ ಯೋಜನೆಗಳ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಿ ಎಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರಿನ ವ್ಯವಸ್ಥಾಪಕ ಮೋಹನ್ RP ಅವರು ಹೇಳಿದರು. ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹದಲ್ಲಿ ಮಹತ್ವಾಕಾಂಕ್ಷೆ ಜಿಲ್ಲೆಯ ಕಾರ್ಯಕ್ರಮದ ಭಾಗವಾಗಿ ಭಾರತ್ ಎಲೆಕ್ಟ್ರಾನಿಕ್ಸ್ ಸಂಯುಕ್ತಾಶ್ರಯದಲ್ಲಿ CSR ಕಾರ್ಯಕ್ರಮದ ಅಡಿ ಹಮ್ಮಿಕೊಂಡಿದ್ದ ದಿವ್ಯಾಂಗ ವ್ಯಕ್ತಿಗಳಿಗೆ ಉಚಿತ ಸಹಾಯ ಮತ್ತು ಸಲಕರಣೆಗಳ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಹತ್ವಾಕಾಂಕ್ಷೆ ಜಿಲ್ಲೆಯಲ್ಲಿನ ಆರೋಗ್ಯ, ಶಿಕ್ಷಣ, ಪೋಷಣೆ ಮತ್ತು ಕೌಶಲ್ಯಾಭಿವೃದ್ಧಿ ಸೇರಿದಂತೆ ಇನ್ನಿತರ ಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಾರ್ಯನಿರ್ವಹಿಸಲು ಮುಂದಾಗಿದ್ದು, ಇದೀಗ ವಿಕಲಚೇತನರಿಗೆ ಸಲಕರಣೆಗಳನ್ನು ಒದಗಿಸಲಾಗುತ್ತಿದೆ. ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಕಾರ್ಯಕ್ರಮದ ಅಡಿಯಲ್ಲಿ ದಿವ್ಯಾಂಗ ವ್ಯಕ್ತಿಗಳಿಗೆ ಸಲಕರಣೆಗಳನ್ನು ನೀಡಲಾಗುತ್ತಿದ್ದು, ಸರ್ಕಾರದಿಂದ ಇದೇ ರೀತಿಯ ಸಹಕಾರ ಸಿಗಬೇಕಾಗಿದೆ ಎಂದರು. ಸಭಾಂಗಣದಲ್ಲಿರ್ತಕ್ಕಂಥ ಎಷ್ಟು ಜನಕ್ಕೆ ಇದರ ಬಗ್ಗೆ ಗೊತ್ತಿದೆಯೋ ಇಲ್ಲವೋ, ಇದೊಂದು ಸಾರ್ವಜನಿಕ ಉದ್ದಿಮೆ, ರಕ್ಷಣಾ ಮಂತ್ರಾಲಯದ ಅಡಿಯಲ್ಲಿ ಬರತಕ್ಕಂಥ ಸಾರ್ವಜನಿಕ ಉದ್ದಿಮೆ. ಬೆಂಗಳೂರಿನಲ್ಲಿ ಇದರ ದೊಡ್ಡ ಫ್ಯಾಕ್ಟ್ರಿ ಇದೆ. ಇದಲ್ಲದೆ ಭಾರತ ದೇಶದಲ್ಲಿ ಬೆಂಗಳೂರನ್ನು ಬಿಟ್ಟು 8 ಸ್ಥಳಗಳಲ್ಲಿ ಈ ಒಂದು ಉದ್ದಿಮೆ ಇದೆ. 1954ರಲ್ಲಿ ಸ್ವತಂತ್ರ ಬಂದ ನಂತರ
ಭಾರತ ಎಲ್ಲ ವಿಷಯಗಳಲ್ಲಿಯೂ ಸ್ವಾವಲಂಬಿ ಆಗಬೇಕು ಅನ್ನೋ ಒಂದು ಘನ ಉದ್ದೇಶದಿಂದ ಪ್ರಾರಂಭ ಮಾಡಿದಂಥ ಸಾರ್ವಜನಿಕ ಉದ್ಯಮಿಗಳಲ್ಲಿ BL ಸಹ ಒಂದು. 54ರಲ್ಲಿ ಬೆಂಗಳೂರಿನಲ್ಲಿ ಇದರ ಕಾರ್ಖಾನೆ ಪ್ರಾರಂಭ ಆಯಿತು. ಅಂದರೆ ಸುಮಾರು 54 ಅಂದರೆ ಸುಮಾರು 70 ವರ್ಷಗಳ ಕಾಲದಿಂದ ಚೆನ್ನಾಗಿ ನಡ್ಕೊಂಡು ಬರ್ತಿರ್ತಕ್ಕಂಥ ಒಂದು ಸಂಸ್ಥೆ. ಇಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಭಾರತದ ರಕ್ಷಣಾ ವ್ಯವಸ್ಥೆಗೆ ಆರ್ಮಿ, ನೇವಿ, ಇಂಡಿಯನ್ ಏರ್ಫೋರ್ಸ್ ಇವುಗಳಿಗೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು, ಕಮ್ಯುನಿಕೇಷನ್ ಸಂವಹನಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು, ರೆಡಾರ್ಗಳನ್ನು, ಸೋನಾರ್ಗಳನ್ನು, ಕ್ಷಿಪಣಿಗಳನ್ನು, ಹೀಗೆ ಹಲವಾರು ಉಪಕರಣಗಳನ್ನು ನಮ್ಮ ದೇಶದ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ಮಾಡತಕ್ಕಂಥ ಭಾರತದ ಅತಿ ಪ್ರತಿಷ್ಠಿತ ಸಂಸ್ಥೆ BL. ಈ ರೀತಿಯಾದಂಥ ಎಲ್ಲ ಸಂಸ್ಥೆಗಳಿಗೂ ನಾವು ಈ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಸಂಸ್ಥೆ, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಸಮಾಜದಿಂದ ಬಂದಿರತಕ್ಕಂಥವ್ರು, ರಾಯಚೂರಿನಿಂದ ಬಂದಿರತಕ್ಕಂಥವ್ರು ಹಲವಾರು ಮಂದಿ BL ಕೆಲಸ ಮಾಡ್ತಾ ಇದ್ದಾರೆ. ನಾವು ಸಮಾಜದ ಒಂದು ಭಾಗ, ಹಾಗಾಗಿ ನಮಗೆ ಸಮಾಜಕ್ಕೆ ನಮ್ಮದೇ ಆದಂಥ ಒಂದು ಜವಾಬ್ದಾರಿ, ಅದನ್ನು ಸಮಾಜದಿಂದ ಬೇಕಾದಷ್ಟು ಪಡ್ಕೊಂಡಿರ್ತೇವೆ. ನಮ್ಮ ಕಂಪನೀಸ್ ಆಕ್ಟ್ ಪ್ರಕಾರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSR ಅಂದರೆ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ, ಅದರ ಅಡಿಯಲ್ಲಿ ಎಲ್ಲ ಸಂಸ್ಥೆಗಳು ತಮಗೆ ಬರತಕ್ಕಂಥ ಲಾಭದ 2% ಸಾಮಾಜಿಕ ಕೆಲಸಗಳಿಗೆ ಉಪಯೋಗಿಸಬೇಕು. ಉಪಯೋಗಿಸೋದ್ರಲ್ಲಿ ಸರ್ಕಾರ ಪ್ರತಿ ವರ್ಷ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ತಿಳಿಸಿದೆ. ಈಗ ಇರತಕ್ಕಂಥ ಆದ್ಯತೆ ಪ್ರಕಾರ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಅಂದರೆ ಆರೋಗ್ಯ ಮತ್ತು ಪೋಷಣೆ, ಇದಕ್ಕೆ ಹೆಚ್ಚಿನ ಆದ್ಯತೆ. ಇದಾದಮೇಲೆ ಶಿಕ್ಷಣ, ಇದಾದಮೇಲೆ ಕೌಶಲ್ಯಾಭಿವೃದ್ಧಿ, ಪರಿಸರ ಸಂರಕ್ಷಣೆ, ಹೀಗೆ ಹಲವಾರು ವಿಷಯಗಳಲ್ಲಿ ನಾವು CSR. ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಮಾತನಾಡಿ, ಸರ್ಕಾರದ ಸವಲತ್ತುಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಿಸುವುದು ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದ್ದು, ಈ ನಿಟ್ಟಿನಲ್ಲಿ CSR ಕಾರ್ಯಕ್ರಮದ ಅಡಿ ಹಮ್ಮಿಕೊಂಡಿರುವ ದಿವ್ಯಾಂಗ ವ್ಯಕ್ತಿಗಳಿಗೆ ಸಲಕರಣೆ ವಿತರಣೆ ಕಾರ್ಯಕ್ರಮವು ಒಂದು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ 19,100 ವಿಶೇಷ ಚೇತನರು ಇದ್ದು, ಅರ್ಹ ಮತದಾರರು ತಮ್ಮ ಹಕ್ಕಾದ ಮತದಾನವನ್ನು ಮಾಡಲು ಮುಂದಾಗಬೇಕು. ವಿಶೇಷ ಚೇತನರ ಕೊರತೆಗೆ ಅನುಸಾರವಾಗಿ ಮತದಾನ ಮಾಡಲು ಅನುಕೂಲ ಮಾಡಿಕೊಡುವುದು ಸರ್ಕಾರದ ಜವಾಬ್ದಾರಿಯೂ ಆಗಿದೆ ಎಂದು ತಿಳಿಸಿದರು. ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಒಂದು ಸವಲತ್ತುಗಳನ್ನು ಯಾವೆಲ್ಲ ಕಟ್ಟಕಡೆಯ ವ್ಯಕ್ತಿಗಳಿಗೆ, ಯಾರೆಲ್ಲ ಅವಕಾಶ ವಂಚಿತರಿಗೆ ಏನೆಲ್ಲ ನಾವು ಕೊಡಲಿಕ್ಕೆ ಅವಕಾಶ ಇರ್ತದೆ ಅನ್ನೋದನ್ನು ನಾವು ಸರ್ಕಾರ ವ್ಯವಸ್ಥೆಯಲ್ಲಿ ಅದನ್ನು ತೀರ್ಮಾನಗಳನ್ನು ಮಾಡ್ತೇವೆ. ಇತ್ತೀಚಿನ ತೀರ್ಮಾನಗಳಲ್ಲಿ 3% ಇರ್ತಕ್ಕಂಥ ಅನುದಾನ 5% ಹೆಚ್ಚಿಗೆ ಮಾಡಿ ಆ 5%ದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ನಾವು ರೂಪಿಸಿಕೊಳ್ಬೇಕು, ಏನೆಲ್ಲ ಸವಲತ್ತುಗಳನ್ನ ಮಾಡಬೇಕು ಅನ್ನೋದನ್ನು ನಮ್ಮ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಮತ್ತು ನಾವು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಂಡು ಆ ಸವಲತ್ತುಗಳನ್ನ ಕೊಡುವ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ. ಸೊ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 19,000 ನಮ್ಮ PWD ವಿಶೇಷ ಚೇತನರು ನಮ್ಮ ಜಿಲ್ಲೆಯಲ್ಲಿದೆ. 19,100 ವಿಶೇಷ ಚೇತನರು ಇದೆ. ಮುಖ್ಯವಾಗಿ ಈ ಎಲ್ಲರಿಗೂ ಏನೆಲ್ಲ ಅವರ ಕೊರತೆಗಳನ್ನು ನಾವು ಪರಿಗಣಿಸಿಕೊಂಡು, ಮುಖ್ಯವಾಗಿ ನಾವು ಚುನಾವಣೆ ಕೆಲಸ ಕಾರ್ಯಗಳನ್ನು ಮಾಡುವಾಗ ಯಾವ ರೀತಿಯ ಮತದಾನ ಆಗಿರ್ತಾರೆ, ಮತದಾರರಿಗೆ ಏನೆಲ್ಲ ಕೊರತೆಗಳಿರ್ತದೆ, ಆ ಕೊರತೆಗಳ ಅನುಸಾರವಾಗಿ ಅವರೆಲ್ಲರೂ ನಿರ್ಭೀತಿಯಿಂದ ಮತದಾನಕ್ಕೆ ಬರಲಿಕ್ಕೆ ಯಾವ ರೀತಿ ನಾವು ಅವಕಾಶಗಳನ್ನು ಮತ್ತೆ ಅವಶ್ಯಕತೆಗಳನ್ನ ಪಟ್ಟಿ ಮಾಡಿಕೊಂಡಿರ್ತೇವೆ. ಅದೇ ರೀತಿಯಾಗಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಸಹ ಅದೇ ರೀತಿಯಾಗಿ ನಮ್ಮ ಒಂದು ಕ್ರಿಯಾಯೋಜನೆಗಳನ್ನು ಅಳವಡಿಸಿಕೊಂಡಿರ್ತೇವೆ. ಹೆಚ್ಚಿನದಾಗಿ ಈಗಾಗಲೇ ನಮ್ಮ BL ಸಂಸ್ಥೆಯವರು ಜನರಲ್ ಮಾಡಿದ ರೀತಿಯಲ್ಲಿ ಸರ್ಕಾರದ ಜೊತೆಯಲ್ಲಿ ಸೇರಿಕೊಂಡು ಅವರ ಸಂಸ್ಥೆಯಲ್ಲಿರ್ತಕ್ಕಂಥ CSR ಅನುದಾನವನ್ನು ಬಳಕೆ ಮಾಡಿಕೊಂಡು ವೈದ್ಯಕೀಯ ವ್ಯವಸ್ಥೆ ಮತ್ತು ಈ ರೀತಿಯಾದ ವಿಶೇಷ ಚೇತನರಿಗೆ ಸವಲತ್ತುಗಳನ್ನು ಒಂದು ಪ್ರೊವಿಷನ್ ಮಾಡಿಕೊಂಡು ಕೊಡಲಿಕ್ಕೆ ಏನು ಒಂದು ನಿರ್ಧಾರವನ್ನು ಮಾಡಿಕೊಂಡು ಇವತ್ತು ಬಂದು ಕೊಡ್ತಾ ಇದ್ದಾರೆ. ನಿಜಕ್ಕೂ ಒಂದು ಪ್ರಶಂಸಾರ್ಹವಾದ ಕೆಲಸ ಜಿಲ್ಲಾಡಳಿತದಿಂದ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿಂದ
ವೈಯಕ್ತಿಕವಾಗಿ ನಾನು BL ಸಂಸ್ಥೆಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಮಹತ್ವಾಕಾಂಕ್ಷಿ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಗಳಲ್ಲಿ ಇರುವ ಆರೋಗ್ಯ, ಶಿಕ್ಷಣ, ಪೋಷಕಾಂಶದ ಕೊರತೆ ಸೇರಿದಂತೆ ಇನ್ನಿತರ ಕೊರತೆಗಳ ಬಗ್ಗೆ BEL ಜೊತೆ ಚರ್ಚಿಸಿದಾಗ ಅದಕ್ಕೆ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸರ್ಕಾರದೊಂದಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸುತ್ತಿರುವುದು ಅತ್ಯಂತ ಸಂತಸದ ವಿಚಾರವಾಗಿದೆ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳಾಗಬೇಕು ಎಂದು ತಿಳಿಸಿದರು. ದಿವ್ಯಾಂಗ ವ್ಯಕ್ತಿಗಳಿಗೆ ಇವತ್ತು ಸವಲತ್ತುಗಳನ್ನ ವಿತರಿಸಿದ್ದಾರೆ. ನಾವು BL ಕಂಪನಿ ವೆನ್ ಇಟ್ ಅಪ್ರೋಚಸ್ ಅಸ್, ರಾಯಚೂರು ಮತ್ತು ಯಾದಗಿರಿ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿರೋದ್ರಿಂದ BL ಅವರು ನಮ್ಮ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಅವರ CSR ಇನಿಷಿಯೇಟಿವ್ ಅಲ್ಲಿ ಇರುವಂತಹ ಫೋಕಸ್ ಜಿಲ್ಲೆಗಳು ಅಂತ ನಮಗೆ ಹೇಳಿದಾಗ ನಾವು ಅವರ ಮುಂದೆ ಹಲವಾರು ರಿಕ್ವೆಸ್ಟ್ಗಳನ್ನ ಇಟ್ಟಿದ್ವಿ. ಹೆಲ್ತ್ ಸೆಕ್ಟರ್ ಆಗಿರ್ಬೋದು, ನ್ಯೂಟ್ರಿಷನಲ್ ಸೆಕ್ಟರ್ ಆಗಿರ್ಬೋದು, ಆ್ಯಂಡ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅವ್ರಿಗೆ ಹೆಲ್ಪ್ ಮಾಡುವಂತಹ ಯೋಜನೆಗಳು, ಇದಲ್ದಿರ ಎಜುಕೇಷನಲ್ ಆ್ಯಂಡ್ ಅದರ್ ಸೆಕ್ಟರ್ಸ್ ಅಲ್ಲಿ ನಾವು ನಮಗೆ ರಿಕ್ವೈರ್ಮೆಂಟ್ ಇಷ್ಟಿದೆ ಇಂಥದ್ದಿದೆ ಅಂತ ಹೇಳಿ ನಾವು BL ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಬಹಳ ಎಂಕರೇಜಿಂಗ್ ಸೈನ್ಸ್ ತೋರಿಸಿ ಇಮಿಡಿಯೇಟ್ಲಿ ಈ ಎಂಡ್ ಆಫ್ ದ ಇಯರ್ ಅಲ್ಲಿ ಅವ್ರಿಗೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಸುಮಾರು 1000 ಜನರನ್ನ ಸರ್ವೆ ಮಾಡಿರುವಂತಹ 1000 ಜನ ಇಲ್ಲಿ ದಿವ್ಯಾಂಗ ಜನ ನಮ್ಮ ಜಿಲ್ಲೆಯಲ್ಲಿ ಇರುವಂತಹವರಿಗೆ ಸರ್ವೆ ಮಾಡಿರುವಂತದ್ದು ಅಂಡ್ ಅವ್ರಿಗೆ ಎಕ್ವಿಪ್ಮೆಂಟ್ಸ್ ಬೇಕಾಗಿರುವಂತದ್ದನ್ನ ಸರ್ವೆ ಮಾಡಿರೋದನ್ನ ನಾವು ನಮ್ಮ CSR ಇನಿಷಿಯೇಟಿವ್ ಅಲ್ಲಿ ಆದಷ್ಟು ಬೇಗನೆ ನಾವು ಸಪ್ಲೈ ಮಾಡ್ತೀವಿ. ಈ ವರ್ಷದ ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ಕೊನೆ ಆಗಸ್ಟ್ ಅಲ್ಲಿ ನಾವು ಅದನ್ನ ವಿ ವಿಲ್ ಟೇಕ್ ಕೇರ್ ಆಫ್ ದಟ್ ಅಂತ ಹೇಳಿ ಪ್ರಾಮಿಸ್ ಮಾಡಿ ನಮಗೆ ಈ ವರ್ಷದಲ್ಲೇನೆ ಸುಮಾರು 898 ಎಕ್ವಿಪ್ಮೆಂಟ್ಸ್ ಅಂಡ್ ಆಲ್ಮೋಸ್ಟ್ 45 to 50 lakhs ವರ್ತ್ ಆಫ್ ಎಕ್ವಿಪ್ಮೆಂಟ್ಸ್ ನಮ್ಮ ಜಿಲ್ಲೆಗೆ ಕಮಿಟ್ ಮಾಡಿ ಅದನ್ನ ಇವತ್ತು ಸಪ್ಲೈ ಮಾಡ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಎಂಟೈರ್ BL company, especially the CSR wing of Bharat Electronics Limited and especially Mohan, General Manager HR. ಎಲ್ಲ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆ ರಿಕ್ವೈರ್ಮೆಂಟ್ ಫಾರ್ CSR ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ವಿಲ್ ಬಿ ಹೈ ಅಂಡ್ ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ ಡಿಫರೆಂಟ್ ಅವೆನ್ಯೂಸ್ ಟು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಕಂಪನಿಗಳಿಂದ ನಮಗೆ ಯಾವ ಹೆಲ್ಪ್ ಸಹಾಯ ಬೇಕು ಅನ್ನೋದನ್ನ ನಾವು ತಗೊಳ್ಳಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಕಂಪನಿಗಳಲ್ಲಿ ಒನ್ ಆಫ್ ದ ಬಿಗ್ ಕಂಪನೀಸ್ ಇಸ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಸೊ ಮುಂದಿನ ದಿನಗಳಲ್ಲಿ ಕೂಡ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅವರು ನಮ್ಮ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಗೆ ಮಾಡಿರುವಂತಹ ಪ್ಲಾನ್ ಆಗಿರ್ಬೋದು ಅಥವಾ ಟ್ಯೂಬರ್ಕ್ಯುಲೋಸಿಸ್ ತಡೆಗಟ್ಟಲಿಕ್ಕೆ ಮಾಡಿರುವಂತಹ ಪ್ಲಾನ್ಗೆ ಈ 23-24 ನಲ್ಲೂ ದೇ ವಿಲ್ ಕಂಟಿನ್ಯೂ ಟು ಸಪೋರ್ಟ್ ರಾಯಚೂರು ಅಂತ ನಾನು I request them for the same. ಇವತ್ತಿನ ದಿವಸ ನಿಮಗೆ ಗೊತ್ತಿರುವಂತಹ ಬೆನಿಫಿಟ್ಸ್ ನಿಮ್ಮ ಇಲಾಖೆ ಅಲ್ದಿರ ನಾವು ಪ್ರಯತ್ನ ಮಾಡಿ ತರಿಸಿರುವಂತಹ ಸಣ್ಣ ಪ್ರಯತ್ನ ಸಣ್ಣ ಇದು ಅಂತಾನೆ ಸಕ್ಸಸ್ ಅಂತಾನೆ ಹೇಳ್ಕೊಳ್ಬಹುದು. ನಮ್ಮ ಡಿಸ್ಟ್ರಿಕ್ಟ್ ಡಿಸೇಬಲ್ಡ್ ವೆಲ್ಫೇರ್ ಆಫೀಸರ್ ಇಲ್ಲಿ ಸಪ್ಲೈ ಆಗಿರುವಂತಹ ಎಕ್ವಿಪ್ಮೆಂಟ್ಸ್ ಕರೆಕ್ಟ್ ಆಗಿ ಉಪಯೋಗ ಆಗ್ತದೆ ಅಂಡ್ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಅದು ಸೇರ್ತದೆ ಅಂಡ್ ವರ್ಷಗಟ್ಟಲೆ ಅದು ಉಪಯೋಗಿಸ್ತಾರೆ ಅನ್ನುವಂಥದ್ದನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಅವ್ರಿಗಿರ್ತದೆ.
ಈ ಸಂದರ್ಭದಲ್ಲಿ ಪ್ರೊಫೆಷನರಿ IAS ಅಧಿಕಾರಿ ಅಪರ್ಣಾ, BEL ವ್ಯವಸ್ಥಾಪಕರಾದ ಶಿವಕುಮಾರ್, ಡಾಕ್ಟರ್ ಶಶಿಭೂಷಣ್, ರವಿಕಾಂತ್ ನಾಯಕ್, ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ಶರಣಪ್ಪ ಪಾಟೀಲ್, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಚೇತನ್ ಕುಮಾರ್, ಮಹತ್ವಾಕಾಂಕ್ಷಿ ಜಿಲ್ಲೆ ಕಾರ್ಯಕ್ರಮಾಧಿಕಾರಿ ಮೊಹಮ್ಮದ್ ಯೂಸುಫ್ ಅಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮದ್ಯ ನಿಷೇಧಿಸುವಂತೆ ಹೈಕೋರ್ಟ್ ಸೂಚಿಸಿದ್ದರೂ ಸರ್ಕಾರ ಮಾತ್ರ ನಿಷೇಧಿಸದೆ ಅಬಕಾರಿ ಆದಾಯವನ್ನೇ ನಂಬಿಕೊಂಡು ಬೀದಿಗೆ ಬರುವ ಕುಟುಂಬಗಳ ಹಿತವನ್ನು ಕಡೆಗಣಿಸುತ್ತಿವೆ. ಮುಂಬರುವ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಮದ್ಯ ನಿಷೇಧಿಸುವ ಭರವಸೆ ನೀಡುವವರೆಗೆ ಮಹಿಳೆಯರು ಮತ ನೀಡುವುದಿಲ್ಲ ಎಂದು ಮದ್ಯ ನಿಷೇಧ ಆಂದೋಲನ ಸಂಚಾಲಕಿ ಮೋಕ್ಷಮ್ಮ ಹೇಳಿದರು. ರಾಜ್ಯದಲ್ಲಿ ಮದ್ಯ ನಿಷೇಧಿಸುವಂತೆ ಹೈಕೋರ್ಟ್ ಸೂಚಿಸಿದ್ದರೂ ಸರ್ಕಾರ ಮಾತ್ರ ನಿಷೇಧಿಸದೆ ಅಬಕಾರಿ ಆದಾಯವನ್ನೇ ನಂಬಿಕೊಂಡು ಬೀದಿಗೆ ಬರುವ ಕುಟುಂಬಗಳ ಹಿತವನ್ನು ಕಡೆಗಣಿಸುತ್ತಿವೆ. ಮುಂಬರುವ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಮದ್ಯ ನಿಷೇಧಿಸುವ ಭರವಸೆ ನೀಡುವವರೆಗೆ ಮಹಿಳೆಯರು ಮತ ನೀಡುತ್ತೇವೆ ಎಂದು ಮದ್ಯ ನಿಷೇಧ ಆಂದೋಲನ ಸಂಚಾಲಕಿ ಮೋಕ್ಷಮ್ಮ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅನೇಕ ಹಂತದ ಹೋರಾಟ ನಡೆಸಿದರೂ ಸರ್ಕಾರಗಳು ಮಾತ್ರ ಸ್ಪಂದಿಸಿಲ್ಲ. ಅನೇಕ ಗ್ರಾಮ ಪಂಚಾಯಿತಿಗಳು ಮದ್ಯ ನಿಷೇಧಕ್ಕೆ ಹಠಾವು ಪಾಸ್ ಮಾಡಿದರೂ ಅನುಷ್ಠಾನಗೊಳಿಸುತ್ತಿಲ್ಲ. ಹಳ್ಳಿಗಳ ಕಿರಾಣಿ ಅಂಗಡಿ, ಪಾನ್ ಶಾಪ್ಗಳಲ್ಲಿ ಅನಧಿಕೃತ ಮದ್ಯ ಮಾರಾಟ ನಡೆಸುತ್ತಿರುವವರ ಹೆಸರು ಸೇರಿ ಮಾಹಿತಿಯನ್ನು ಗ್ರಾಮ ಪಂಚಾಯಿತಿಗಳಿಗೆ ಅಬಕಾರಿ ಹಾಗೂ ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳಿಗೂ ನೀಡಿದ್ದರೂ ಕ್ರಮವಾಗುತ್ತಿಲ್ಲ. ಸರ್ಕಾರವೇ ಮದ್ಯ ಮಾರಾಟಕ್ಕೆ ಪ್ರಚೋದಿಸುತ್ತಿದೆ ಎಂದರು. ಅಕ್ರಮ ಮದ್ಯ ಮಾರಾಟ ತಡೆಯಲು ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಲಾಗಿತ್ತು. ಕೂಡಲೇ ಅಕ್ರಮ ಮದ್ಯ ಮಾರಾಟ ತಡೆಯುವಂತೆ 2020 ಡಿಸೆಂಬರ್ 1ರಂದು ತೀರ್ಪು ನೀಡಿದ್ದರೂ ಇಂದಿಗೂ ಪಾಲನೆಯಾಗುತ್ತಿಲ್ಲ. ಸರ್ಕಾರ ಕೂಡಲೇ ಅಕ್ರಮ ಮದ್ಯ ಮಾರಾಟ ತಡೆಗೆ ಮೇಲ್ವಿಚಾರಣಾ ಸಮಿತಿ ರಚಿಸಬೇಕು. ಸಂವಿಧಾನ 73ನೇ ತಿದ್ದುಪಡಿ ಪ್ರಕಾರ ಅಕ್ರಮ ಮದ್ಯ ತಡೆಯಲು ಗ್ರಾಮ ಪಂಚಾಯಿತಿಗಳು ವಿಶೇಷ ಗ್ರಾಮ ಸಭೆ ನಡೆಸಬೇಕು. 10% ಜನರು ಮದ್ಯ ಮಾರಾಟ ನಿಷೇಧಿಸಿದರೆ ಮದ್ಯ ಮಾರಾಟಕ್ಕೆ ಪರವಾನಗಿ ನೀಡಬಾರದು ಎಂಬ ಅಂಶಗಳು ಕಾನೂನು ತಿದ್ದುಪಡಿ ಮೂಲಕ ಜಾರಿಗೊಳಿಸಬೇಕೆಂದರು. ಒಂದು, ಗ್ರಾಮ ಸಭೆಗಳಿಗೆ ಮದ್ಯ ನಿಷೇಧ ಮಾಡಲು ಸಂಪೂರ್ಣ ಅಧಿಕಾರ ನೀಡಬೇಕು. ಎರಡನೇದು, ಸಂವಿಧಾನ ಅನುಚ್ಛೇದನ 47 ಅನುಷ್ಠಾನ ಮಾಡಲು ಕಠಿಣ ಕಾನೂನು ಜರುಗಿಸಬೇಕು. ಅಕ್ರಮ ಮದ್ಯ ಮಾರಾಟ ಮಾಡುವವರಿಗೆ ಕಠಿಣ ಕ್ರಮ ಜರುಗಿಸುವುದು. ಕುಡಿತ ಚಟಕ್ಕೆ ಒಳಗಾದವರಿಗೆ ಪುನರ್ವಸತಿ ಕೇಂದ್ರಗಳನ್ನು ನಡೆಸಲು ಒಳ್ಳೆಯ ಬಜೆಟ್ ಮಾಡಬೇಕು. ಪಂಚಾಯತಿಂದ ಅವ್ರಿಗೊಂದು ನೋಟಿಸ್ ಕೊಡ್ರಿ, ಅಕ್ರಮ ಮದ್ಯ ಮಾರಾಟ ಮಾಡಬಾರ್ದು. ಯಾಕಂದ್ರೆ ಹೋಟೆಲ್ ನಡೆಸ್ತಿರ್ತಾರ, ಪಾನ್ ಶಾಪ್ ನಡೆಸ್ತಿರ್ತಾರ, ಅಂಗಡಿಗಳು ನಡೆಸ್ತಿರ್ತಾರ, ಮನೆಯಲ್ಲಿ ಮಾರಾಟ ಮಾಡ್ತಾರ. ಇವೆಲ್ಲ ಅವ್ರಿಗೆ ಹೋಟೆಲ್ ನಡೆಸಕ್ಕೆ ಅಷ್ಟ ಅಧಿಕಾರ ಕೊಡ್ತಿದ್ದ. ಅಕ್ರಮ ಮದ್ಯ ನಿಂತ ಅದರಲ್ಲಿ ಮಾಡಬಾರ್ದು ಅಂತೇಳಿ ಅಂದ್ರು. ಕೇಳಿ ಒಂದು ಲೆಟ್ರ್ ಅವ್ರ ಹೆಸರು ಸಮೇತ ಕೊಟ್ಟರು. ಕೆಲವು ಪಂಚಾಯತಿ ಪೀಠಗಳು ಅವರಿಗೆ ನೋಟಿಸ್ ಕೊಟ್ಟಾರ, ಕೆಲವು ಪಂಚಾಯತಿಯಲ್ಲಿ ಕೊಟ್ಟಿಲ್ಲ. ಅದಾದ ನಂತರ ಅಬಕಾರಿ ಆಫೀಸಿಗೆ ಕೊಟ್ಟಿವಿ, ಅವರು ಏನು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಆಮೇಲೆ ಈಗ ಅವರಿಗೂ ಕೊಟ್ಟಿವಿ, ತಹಶೀಲ್ದಾರ್ ಕೊಟ್ಟಿವಿ, DCಗೆ ಕೊಟ್ಟಿವಿ. ಯಾರು ಇದ್ರ ಮೇಲೆ ಕ್ರಮ ಏನು ತಗೊಂಡಿಲ್ಲ. ಅದಕ್ಕೆ ನಾವು ಮುಂದೆ ಏನಂತ ಹೇಳಿದ್ರೆ, ಚುನಾವಣೆಯಲ್ಲಿ ಎಲ್ಲ ಮತದಾರರಿಗೆ ಯಾರು ನಮ್ಮ ಮತ ಕೇಳಕ್ ಬರ್ತಾರ, MLಗಳಾಗಿರ್ಬೋದು, MP ಅವ್ರಿಗೆಲ್ಲ ನಾವೇನಾದ್ರೆ ಈ ಪಾಂಪ್ಲೆಟ್ಗಳನ್ನ ಕೊಡಬೇಕು ಅಂತ ಹೇಳಿದ್ವಿ. ಪ್ರತಿಯೊಂದು ಹಳ್ಳಿಯಲ್ಲಿ ಇದನ್ನೆಲ್ಲ ಕೊಟ್ಟು ನಮ್ಮ ಬೇಡಿಕೆಗಳು ಏನಿದಾವ ಅವನ್ನೆಲ್ಲ ಈಡೇರಿಸೋದನ್ನ ನಾವು ನಿಮ್ಗೆ ಮತ ಹಾಕಲ್ಲ ಅಂತ ಹೇಳಿ ಹೇಳ್ಬೇಕಂತೇಳಿ ನಾವು ಇದೊಂದು ಪ್ರಶ್ನೆ ಮಾಡ್ತೀವಿ. ಎಲೆಗಳಿಗೆ ಒಬ್ಬರನ್ನ ನೀವು ಕೊಟ್ಟರು, ಅಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ರೆ ಖಾರ, ಉಪ್ಪು, ಜೀರಿಗೆ, ಸಾಸಿವೆ ಎಲ್ಲ ಮಾಡಿ ಅದು ಮಾಡಿ ಮಗಳು ಕಿವಿಯಾಗ ಸಣ್ಣ 3 ಹಾಕಿರ್ತಾರೆ ಅವ್ರ ಮನೆ. ಆ ಹುಡುಗಿನ ಹತ್ತಕ್ಕೆ ಕರ್ಕೊಂಡೋಗಿ 3 ಕಡೆ ಹಾಕಿದ್ವಿ. ಇಂತೆಲ್ಲ ಈಗ ಮಕ್ಕಳ ಮೇಲೆ ಎಷ್ಟು ದೌರ್ಜನ್ಯ ಆಗ್ತದೆ. ಮಕ್ಕಳು ಕೊಲೆ ಮಾಡಕ್ಕೂ ಇಂಥದ್ರಲ್ಲಿ ಏಸಲ್ಲ. ಆಗ ಸರ್ಕಾರ ಇದನ್ನ ಯಾಕೆ ಗಮನ ತಗೊಂಡು ಒಂದೇ ನಾವು ಗೆದ್ವಿ, ಅವ್ರು ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಲಾಭ ಐತಿ. ಇದರಿಂದ ಅವ್ರನ್ನೇ ಬ್ರಾಂಡ್ ಶಾಪ್ ಕೂಡ ಜಾಸ್ತಿ. ಅದಕ್ಕೆ ಅವ್ರು ನಾವು ಮಾಡಲ್ಲ, ಇದು ಮಾಡಬಾರ್ದು ಅಂತೇಳಿ ಅವ್ರು ಅನ್ಸಿ. ನಾವೇನಂತ ಹೇಳಿದ್ರೆ ನಮ್ಮ ಮಕ್ಕಳು ಏನೈತೆ ನಾವು ಕೇಳ್ತೀವಿ ಅವ್ರು ಮಾಡಲ್ಲ ಅಂತಂದ್ರು ಮುಂದೆ ನಾವೇನು ನಮ್ಮ ಹಳ್ಳಿಯಲ್ಲಿ ಈಗ ಕೆಲವೊಂದು ಹಳ್ಳಿಯಲ್ಲಿ ಯಾವ ಜನ ಗಟ್ಟಿ ಇದ್ದಾರ ಅಲ್ಲಿ ಅಕ್ರಮ ಈಗ ಹೈಕೋರ್ಟ್ ಆದೇಶ ಮಾಡೈತೆ ಅಕ್ರಮ ಮದ್ಯ ಮಾರಾಟ ಮಾಡಬಾರ್ದು ಅಂತ ಹೇಳಿ. ಅದ್ರ ಪ್ರಕಾರ ನಾವೀಗ ಕೋರ್ಟಿಗೆ ಹೋಗಿವಿ, ಎಲ್ಲ ಮಾಡಿ. ಇದಾದ ನಂತರ ಮುಂದೆ ನಮ್ಮ ಗಟ್ಟಿ ಇರೋಂಥ ಹಳ್ಳಿಯಲ್ಲಿ ನಾವೇನೇ ಹೋಗಿ ಆ ಬಾಡಿಗೆ ಒಳಗೆ ನಮ್ಮ ಚಳವಳಿನ ಸ್ಟಾರ್ಟ್ ಮಾಡ್ತೀವಿ. ಮತ್ತೋರ್ವ ಸಂಚಾಲಕಿ ವಿದ್ಯಾ ಪಾಟೀಲ್ ಮಾತನಾಡಿ, ರಾಜಕೀಯ ಪಕ್ಷಗಳು ಮತ ಕೇಳಲು ಗ್ರಾಮಗಳಿಗೆ ಬಂದರೆ ಮಹಿಳೆಯರು ಮದ್ಯ ನಿಷೇಧಿಸಬೇಕೆಂದು ಆಗ್ರಹಿಸಬೇಕೆಂದು ಮನವಿ ಮಾಡಿದರು. ಮದ್ಯ ಮಾರಾಟ ನಿಷೇಧಿಸಲು ಬೆಂಬಲಿಸುವ ಅಭ್ಯರ್ಥಿಗೆ ಮತ ನೀಡುವುದಾಗಿ ಆಗ್ರಹಿಸಬೇಕೆಂದರು. ಈಗಾಗಲೇ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಸಂಘಟನೆಯಿಂದ ನಡೆಯುತ್ತಿದೆ. ಗ್ರಾಮ ಸಭೆಗಳಿಗೆ ಮದ್ಯ ನಿಷೇಧಿಸುವ ಪೂರ್ಣ ಅಧಿಕಾರವನ್ನು ನೀಡಬೇಕು. ಸಂವಿಧಾನ ಅನುಚ್ಛೇದ 47 ಅನುಷ್ಠಾನಗೊಳಿಸಲು ಕಾನೂನು ರೂಪಿಸಬೇಕೆಂದರು. ಅಭ್ಯರ್ಥಿಗಳನ್ನ ಚುನಾವಣೆಯಲ್ಲಿ ನಿಲ್ಲಿಸಿಬಿಟ್ಟು ₹1 ತಗೊಳ್ಳದೆ ಅವರೇ ಕಾಂಟ್ರಿಬ್ಯೂಷನ್ ಮಾಡಿ ₹55 ಕಾಂಟ್ರಿಬ್ಯೂಷನ್ ಮಾಡಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದಂಥ ಉದಾಹರಣೆಗಳು ನಮ್ಮದಿದ್ದಾವೆ. ಆ ಥರ ನಮ್ಮ ಜನ ಎಲ್ಲೆಲ್ಲಿದ್ದಾರ ನಮ್ಮ ಜನ ಅದನ್ನು ತಗೊಳ್ಳಾರಂಗೆ
ಅವೇರ್ನೆಸ್ ಕೊಡೋದ್ರ ಜೊತೆಗೆ MLAಗಳು ಬರ್ತಾರ. ಈಗ ಬಹಳಷ್ಟು ಜನ ನೊಂದಿದ್ದಾರೆ, ಹೆಣ್ಮಕ್ಳು ಬಹಳಷ್ಟು ನೊಂದಿದ್ದಾರೆ. ಇವತ್ತು ಪ್ರತಿನಿತ್ಯ ನೀವು ರಿಮ್ಸ್ನಲ್ಲಿ ಹೋಗ್ರಿ, ಬಹಳಷ್ಟು ಕೇಸ್ಗಳು ನಮ್ಗೆ ಸಿಗ್ತಾವ. ಅಂದ್ರೆ ಆ ಒಂದು ನೋವಿನಿಂದ ಇರ್ತಕ್ಕಂಥ ಹೆಣ್ಮಕ್ಳು ಈ ಸಲ ಅವ್ರ ಗ್ಯಾರಂಟಿ ಕೈಯಾಗಿ ಏನ್ ಬರ್ತಾವ ಗೊತ್ತಿಲ್ಲ. ಹೆಣ್ಮಕ್ಳ ಕೈಯಾಗಿ ಮತ ಕೇಳಕ್ ಹೋದಂತ ಅಭ್ಯರ್ಥಿಗಳಿಗೆ ಕೈಯಾಗಿ ಏನ್ ಬರ್ತಾವ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದರಿಂದ ಬಹಳಷ್ಟು ಜನ ರೋಷವಾಗಿದ್ದಾರೆ. ಇದಕ್ಕೆ ಹೆಣ್ಮಕ್ಳು ಸಣ್ಣ ಸಣ್ಣ ಹೆಣ್ಮಕ್ಳು 30 ವರ್ಷ 35 ವರ್ಷ ಒಳಗಿನ ಹೆಣ್ಮಕ್ಳೇ ಇದಕ್ಕೆ ಬಲಿಪಶಿ ಆಗ್ತಾ ಇದ್ದಾರೆ, ವಿಧವೆಯರಾಗ್ತಾ ಇದ್ದಾರೆ, ಮಕ್ಕಳು ಅನಾಥ ಆಗ್ತಾ ಇದ್ದಾರೆ. ಇದನ್ನ ಅವ್ರ ಸಿಟಿಯಲ್ಲಿ ಭಾಳ ಎಲ್ಲಿ ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ನಾವೊಂದು ಜನಜಾಗೃತಿ ಮೂಡಿಸ್ತೀವಿ. ನಮ್ಮ ಹೆಣ್ಮಕ್ಳು ನಮ್ಗೆ ಗ್ಯಾರಂಟಿ ಇದೆ, ಅವ್ರು ಏನು ತಗೊಳ್ಳಲ್ಲ ಅಂತೇಳಿ. ಆದರೆ ಏನು ಮಾಡೋಕ್ಕಾಗಲ್ಲ, ಕೆಲವು ಸಂದರ್ಭದಲ್ಲಿ ಆಗೋಗ್ತಾರೆ ಹೇಳ್ದಂಗೆ. ನಾವು ಜಾಗೃತಿಯನ್ನು ಮೂಡಿಸುವಂಥದ್ದು ನಮ್ಮ ಕೆಲಸ. ಕಳೆದ ಚುನಾವಣೆಯಲ್ಲಿ ಉದಾಹರಣೆಗೆ ಹೇಳ್ತಂದ್ರೆ ಯಲ್ಲಾಪುರ ಗಿಲ್ಲಸೂರು ಪಕ್ಕದಲ್ಲಿ MLA ಎಲೆಕ್ಷನ್ ನಡೆದಾಗ ಸಾಯಂಕಾಲ 5 ಗಂಟೆವರೆಗೆ ಓಟ್ ಹಾಕ್ಲಿಲ್ಲ. 5 ಗಂಟೆವರೆಗೆ ಓಟ್ ಹಾಕಲಿಲ್ಲ. ಆವಾಗ ಅಭ್ಯರ್ಥಿಗಳು ಹೋಗಿ ನಿಮ್ಗೆ ಏನು ಬೇಡಿಕೆ ಅಂದ್ರೆ ನಮ್ಗೆ ಮದ್ಯ ನಿಷೇಧ ಆಗುತ್ತೆ, ನಾವು ಬಹಿರಂಗ ನೋಟ ಪ್ರಚಾರ ಮಾಡಿದ್ವಿ ಕಳೆದ ಚುನಾವಣೆಯಲ್ಲಿ. ಈ ಸಲ ನಾವು ಬಹಿರಂಗ ನೋಟ ಪ್ರಚಾರ ಮಾಡ್ತಾ ಇಲ್ಲ. ನಾವೇನಂತಂದ್ರೆ ಈ ಥರ ನಮ್ಮ ಬೇಡಿಕೆಗಳನ್ನ ಯಾರು ಈಡೇರಿಸ್ತೀವಿ ಅಂತ ನಮ್ಗೆ ಬರ್ದು ಕೊಡ್ಬೇಕು ರೈಟಿಂಗ್ನಲ್ಲಿ. ಆ ಅಭ್ಯರ್ಥಿಗಳಿಗೆ ಮಾತ್ರ ನಾವು ಓಟ್ ಹಾಕ್ತೀವಿ. ಈ ಸಂದರ್ಭದಲ್ಲಿ ಮಾರ್ಯಮ್ಮ, ಬಸಮ್ಮ, ನಾಗರಹಾಳ, ಅಮರಮ್ಮ ಉಪಸ್ಥಿತರಿದ್ದರು. ವಿಶ್ವಕರ್ಮ ಸಮಾಜವನ್ನು ಎಸ್ಸಿ ಪಟ್ಟಿಗೆ ಸೇರಿಸುವ ಮೂಲಕ ಮೀಸಲು ನೀಡಲು ಆಗ್ರಹಿಸಿ ಮಾರ್ಚ್ 18ರಂದು ವಿಶ್ವಕರ್ಮ ಸಮಾಜದಿಂದ ಅರೆಬೆತ್ತಲೆ ಚಳವಳಿ ನಡೆಸಲಾಗುತ್ತದೆ ಎಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ನಾಮನಿರ್ದೇಶಿತ ಸದಸ್ಯ ಎಸ್ ರವೀಂದ್ರಕುಮಾರ್ ಹೇಳಿದರು. ವಿಶ್ವಕರ್ಮ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ಮೂಲಕ ಮೀಸಲು ನೀಡಲು ಆಗ್ರಹಿಸಿ ಮಾರ್ಚ್ 18ರಂದು ವಿಶ್ವಕರ್ಮ ಸಮಾಜದಿಂದ ಅರೆಬೆತ್ತಲೆ ಚಳವಳಿ ನಡೆಸಲಾಗುತ್ತದೆ ಎಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ನಾಮನಿರ್ದೇಶಿತ ಸದಸ್ಯ ಎಸ್ ರವೀಂದ್ರಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿಶ್ವಕರ್ಮ ಮಹಾಸಭಾ, ಜಿಲ್ಲಾ ವಿಶ್ವಕರ್ಮ ಸಮಾಜ, ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘ, ವಿಶ್ವಕರ್ಮ ಕಾರ್ಪೆಂಟರ್ ಸಂಘ, ವಿಶ್ವಕರ್ಮ ಯುವ ಸಂಘದ ಸಹಯೋಗದೊಂದಿಗೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಲಾಗುತ್ತದೆ. ವಿಧಾನ ಪರಿಷತ್ ಸದಸ್ಯ ಹಾಗೂ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷ ಕೆಪಿ ನಂಜುಂಡಿಯವರ ಒತ್ತಾಯದ ಮೇರೆಗೆ ಸರ್ಕಾರ ಕುಲಶಾಸ್ತ್ರ ಅಧ್ಯಯನಕ್ಕೆ ಆದೇಶ ಮಾಡಲಾಗಿದೆ. ತ್ವರಿತವಾಗಿ ಕುಲಶಾಸ್ತ್ರ ಅಧ್ಯಯನ ವರದಿ ಪಡೆದು ಎಸ್ಟಿ ಪಟ್ಟಿಗೆ ಸೇರಿಸಬೇಕೆಂದರು. ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಸಮಾಜದ ಜನರು ಭಾಗವಹಿಸಲಿದ್ದಾರೆ ಎಂದರು. ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶ್ರೀ ಕೆಪಿ ನಂಜುಂಡಿಯವರ ಹೋರಾಟದ ಫಲವಾಗಿ ಸರ್ಕಾರ ಕುಲಶಾಸ್ತ್ರ ಅಧ್ಯಯನಕ್ಕಾಗಿ ಶಿಫಾರಸು ಮಾಡಿದೆ. ಆದಷ್ಟು ತ್ವರಿತಗತಿಯಲ್ಲಿ ಅಧ್ಯಯನ ಆಗಬೇಕೆಂದು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಪಾದಯಾತ್ರೆ ಮಾಡಿ ಪ್ರತಿಭಟಿಸಿದ್ದೇವೆ. ನಿನ್ನೆ ಯಾದಗಿರಿ ಜಿಲ್ಲೆಯಲ್ಲಿ ಪಾದಯಾತ್ರೆ ಮಾಡಿದೆ. ವಿಶ್ವಕರ್ಮ ಯುವಕರೆಲ್ಲರೂ 500ಕ್ಕೂ ಹೆಚ್ಚು ಜನ ಜಿಲ್ಲೆಯ ಎಲ್ಲ ತಾಲೂಕು ಹೋಬಳಿಗಳಿಂದ ಅರೆಬೆತ್ತಲೆ ಚಳವಳಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜಿಲ್ಲೆಯ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ಸಹ ಈ ವಿನೂತನ ಪ್ರತಿಭಟನೆಯಲ್ಲಿ ಭಾಗವಹಿಸುವರು. ವಿಶ್ವಕರ್ಮ ಸಮುದಾಯದ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಈ ಹೋರಾಟಗಳು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ನಾವು ಹಿಂದುಳಿದಿದ್ದೇವೆ. ಎಸ್ಟಿ ಮೀಸಲಾತಿಯಿಂದ ನಮ್ಮ ಸಮಾಜಕ್ಕೆ ಸಮಾನತೆ ನ್ಯಾಯ ಸಿಗುತ್ತದೆ. ರಾಜಕೀಯವಾಗಿ ಕೂಡ ನಾವು ಹಿಂದುಳಿದಿದ್ದೇವೆ. ಎಸ್ಟಿ ಮೀಸಲಾತಿಗಾಗಿ ನಮ್ಮ ಸಮಾಜವು ಹಲವು ವಿಭಿನ್ನ ರೀತಿಯಲ್ಲಿ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ. ಈಗ ಅರೆಬೆತ್ತಲೆ ಪ್ರತಿಭಟನೆಗೆ ಒಂದಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಈ ಚಳವಳಿಯಲ್ಲಿ ಭಾಗವಹಿಸುವಂತೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ. ಈ ಸಂದರ್ಭದಲ್ಲಿ ಮಹಾಸಭಾದ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ಗುರುಮಡ್ಡಿಪೇಟೆ, ನಗರ ಅಧ್ಯಕ್ಷ ಶ್ರೀಕಾಂತ್, ಬ್ರಹ್ಮಯ್ಯ ಬಡಿಗೇರ್, ವೀರೇಶ್ ಜಲಾಲ್ ನಗರ್, ಅನಿಲ್, ವಿನೋದ್ ವಲ್ಕಂದಿನಿ ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 30 ಮತ್ತು 31ರ ಸಿಯಾತಲ ಬಡಾವಣೆಯಲ್ಲಿ ನಗರಸಭೆ ಮಾಜಿ ಸದಸ್ಯ ಕೆಇ ಕುಮಾರ್ ನೇತೃತ್ವದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಇಂದು ವಿತರಣೆ ಮಾಡಲಾಯಿತು. ನಗರದ ವಾರ್ಡ್ ನಂಬರ್ 30 ಮತ್ತು 31ರ ಸಿಯಾತಲ ಬಡಾವಣೆಯಲ್ಲಿ ನಗರಸಭೆ ಮಾಜಿ ಸದಸ್ಯ ಕೆಇ ಕುಮಾರ್ ನೇತೃತ್ವದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಇಂದು ವಿತರಣೆ ಮಾಡಲಾಯಿತು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರತಿ ಕುಟುಂಬಕ್ಕೆ 2,000 ರೂಪಾಯಿಗಳು ಹಾಗೂ ಪ್ರತಿ ಕುಟುಂಬದ ಒಬ್ಬ ಸದಸ್ಯರಿಗೆ 10 ಕೆಜಿ ಅಕ್ಕಿ ನೀಡುವ ಹಾಗೂ 200 ಯೂನಿಟ್ ಕರೆಂಟ್ ಉಚಿತವಾಗಿ ನೀಡುವ ಭರವಸೆಯ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿಕೆ ಮಾಡಲಾಯಿತು. ಗ್ಯಾರಂಟಿ ಕಾರ್ಡ್ ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದೀವಿ ನಾವು. ಗ್ಯಾರಂಟಿ ಕಾರ್ಡು ಮಾಪಾಗ್ತದೆ. 5ರಿಂದ 10 ಕೆಜಿ ನಿಮಗೆ ಅಂದ್ರೆ ಅಕ್ಕಿ ಸಿಗ್ತವೆ. ಆದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನೀವು
ವೋಟ್ ಹಾಕ್ಬೇಕು. ನಿಮ್ಗೆ ಪ್ರತಿ ತಿಂಗಳು 2,000 ನಿಮ್ಮ ಅಕೌಂಟಿಗೆ ಬರ್ತದೆ. ಅಂದ್ರೆ ಅದ್ ಮಾಡಿ ಯಾರು ಮಾತು ಕೇಳಿದಂಗೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು. ವೋಟ್ ನಿಮಗೆ ಅಕೌಂಟ್ ಬರ್ತದೆ. 200 ಯೂನಿಟ್ ಅಂದ್ರೆ 1,000 ರೂಪಾಯಿ ಕರೆಂಟ್ ಬಿಲ್ ಮಾಫ್ ಆಗ್ತದೆ. 10 kg ನಿಮ್ಗೆ ಅಕ್ಕಿ ಬರ್ತದೆ BPL ಕಾರ್ಡ್ ಇದ್ರೆ. ಅದಕ್ಕೆ ನೀವು ಕಾಂಗ್ರೆಸ್ ಪಕ್ಷ ಬೆಂಬಲಿಸಬೇಕು. ಕಾಂಗ್ರೆಸ್ ಪಕ್ಷ ಬಂದ್ರೆ 2,000 ಪ್ರತಿ ತಿಂಗಳು ಮನೆಗೆ ಬರ್ತದೆ. ಗ್ಯಾಸ್ ಎಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ 1,200 ರೂಪಾಯಿ ಗ್ಯಾಸ್ ಕೂಡ 800 ರೂಪಾಯಲ್ಲಿ ನಿಮ್ಮ ಮಕ್ಕಳಿಗೆ ಅಥವಾ ತರಕಾರಿಗೆ ಏನನ್ನ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಮ ಏನು ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಅವರು ಮತ್ತು ಇಂದಿರಾ ಗಾಂಧಿ ಮೊಮ್ಮಗಳಾದಂತಹ ಶ್ರೀ ಪ್ರಿಯಾಂಕಾ ಗಾಂಧೀಜಿ ಅವರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಮತ್ತು CLP ಲೀಡರ್ ಆದಂತಹ ನಮ್ಮ ಸಿದ್ದರಾಮಯ್ಯ ಅವರೆಲ್ಲ ಸೇರಿ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ದಯಮಾಡಿ ಎಲ್ಲರೂ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಇದು ನಿಮಗೆ ಅನುಕೂಲ. ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಬಂದಿರೋದು. ಕಾಂಗ್ರೆಸ್ ಪಕ್ಷದ 3 ಪ್ರಣಾಳಿಕೆಯಲ್ಲಿ 3 ಘೋಷಣೆ ಮಾಡಿದ್ದಾರೆ. ಒಂದು ಗೃಹಲಕ್ಷ್ಮಿ ಯೋಜನೆ ಅಂದ್ರೆ 2,000 ರೂಪಾಯಿ ಕೊಡ್ತಾರೆ. ಪ್ರತಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರೆ. ಯಾಕಂದ್ರೆ ಇವತ್ತು ಗ್ಯಾಸ್ ರೇಟು, ಎಣ್ಣೆ ರೇಟು ಎಲ್ಲ ಜಾಸ್ತಿ ಆಗಿರೋದು. ಆ ಗ್ಯಾಸ್ ರೇಟ್ಗೆ 1,200 ರೂಪಾಯಿ 1,200 ರೂಪಾಯಿ ಹೋದ್ರೆ ಉಳಿದ 800 ರೂಪಾಯಿಲಿ ಮಕ್ಕಳಿಗೆ ಉಪಯೋಗ ಮಾಡ್ಕೋಬಹುದು, ಇಲ್ಲ ತರಕಾರಿ ತಗೊಳ್ಬಹುದು. ಉದ್ದೇಶಕ್ಕೆ ಪ್ರತಿ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರೆ. ಇನ್ನೊಂದು ಗೃಹ ಜ್ಯೋತಿ ಅಂತೇಳಿ 200 ಯೂನಿಟ್ ಅಂದ್ರೆ ಕನಿಷ್ಠ 1,000 ರಿಂದ 1,200 ವರೆಗೂ ಬಿಲ್ ಏನಾಗ್ತದೆ ಮಾಫ್ ಆಗ್ತದೆ. ಅದು ಬಡವರಿಗೆ ಅದು ಅನುಕೂಲ ಆಗ್ತದೆ. 3ನೇ ಏನಂದ್ರೆ 5 kg ಅಕ್ಕಿ ಇರೋದನ್ನ 10 kg ಅಕ್ಕಿ ಮಾಡ್ತಾರೆ. ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮತವನ್ನ ಹಾಕಿದ್ರೆ ನಿಮಗೆ ಈ ಬೆನಿಫಿಟ್ ಆಗ್ತದೆ. ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ್ರೆ ಮಾತ್ರ ಇದು ನಿಮ್ಗೆ ಇದಾಗ್ತದೆ. ನಿರ್ಧಾರ ನಿಮ್ಮ ಮೇಲೆ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ತಮ್ಮನ್ನು ಬೇಡ್ಕೊಳ್ಳೋದಿಷ್ಟೇ, ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಿಕ್ಕೆ ಮತ್ತು ಒಂದು ಒಳ್ಳೆ ಸರ್ಕಾರ ಬರಲಿಕ್ಕೆ ನೀವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತ ಹೇಳಿ ನಾವೆಲ್ಲ ಕೇಳಲಿಕ್ಕೆ ಬಂದಿದ್ದೀವಿ. ಇಲ್ಲಿ ಈ ಸಮ್ಮುಖದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ಶಂಕರ್ ಅವರು ಇದ್ದಾರೆ, ಮುಖಂಡರಿದ್ದಂಥ ನಮ್ಮ ಲಕ್ಷ್ಮಣ್ ಅವರು ಇದ್ದಾರೆ, ರಾಮು ಅವರು ಇದ್ದಾರೆ, ಸುನೀಲ್ ಅವರು ಇದ್ದಾರೆ, ಹಲವಾರು ನಾವು ಕಾರ್ಯಕರ್ತರಿದ್ದೀವಿ. ಇದನ್ನ ಮನೆಗೆ ಕರೆಂಟ್ಗೆ ಮುಡ್ತಾ ಇದ್ದೀವಿ. ಕುಮಾರ್ ಗೌರಮ್ಮ ಅಂತ ಆಯ್ತು ಕೊಡಮ್ಮ ನಂಬರ್ ಜಸ್ಟ್ ಶ್ರೀದೇವಿನ ಇಲ್ಲ ಶ್ರೀದೇವಿ ಗಂಡ ಮಹಾದೇವ್ 86 ನಮ್ಮ ಮೊಬೈಲ್ ನಂಬರ್ ಹೇಳಮ್ಮ. 95 ನಂಬರ್ ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಲಕ್ಷ್ಮಣ ಮೇದಾರ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶಂಕರ್, ಸುನೀಲ್, ರಾಮು, ಶೇಖ್ ಮೆಹಬೂಬ್ ಸೇರಿದಂತೆ ಅನೇಕರು ಬಡಾವಣೆಯ ಕಾರ್ಯಕರ್ತರು ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಕರೆದಿದ್ದು, ತದನಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಎಲ್ಲ 5ನೇ ತರಗತಿ ಓದತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ 1ನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದತಕ್ಕಂಥ ಮಕ್ಕಳಿಗೆ ಮೊರಾರ್ಜಿ ನವೋದಯ ಆದರ್ಶ ವಿದ್ಯಾಲಯ ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರ್ತಕ್ಕಂಥ ಅದಕ್ಕೆ ಶುಲ್ಕ ಇರಂಗಿಲ್ಲ. ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು ಯಾವುದೇ ಮಗು ಇದ್ರೂ ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ
ಬರೆಸ್ಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಸತಿ ನಿಲಯ ಕಾರ್ಮಿಕರಿಗೆ 11 ತಿಂಗಳ ಬಾಕಿ ವೇತನ ಪಾವತಿಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ವಸತಿ ನಿಲಯ ಕಾರ್ಮಿಕರಿಗೆ 11 ತಿಂಗಳ ಬಾಕಿ ವೇತನ ಪಾವತಿಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸುಮಾರು 11 ತಿಂಗಳಿನಿಂದ ವೇತನ ಪಾವತಿ ಮಾಡಿಲ್ಲ. ಇದರಿಂದ ಕಾರ್ಮಿಕರು ಜೀವನ ನಿರ್ವಹಣೆ ಮಾಡಲು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ವಸತಿ ನಿಲಯಗಳಲ್ಲಿ ಕೆಲಸ ಮಾಡುವ ಅಡುಗೆ ಸಹಾಯಕರು, ಕಾವಲುಗಾರರು, ಪತ್ರಾಂಕಿತ ಬರಹಗಾರರು ಸೇರಿ ಇತರೆ ಕಾರ್ಮಿಕರಿಗೆ ವೇತನವಿಲ್ಲದೆ ಮಕ್ಕಳ ಶಾಲಾ ಶುಲ್ಕ ನೀಡದೇ ಇರುವುದರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ನಿತ್ಯ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ಬಾಕಿ ಇರುವ 11 ತಿಂಗಳ ವೇತನ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು. ವೇತನ ಪಾವತಿ ಮಾಡದಿದ್ದರೆ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ತಿಂಗಳ ಬಾಕಿ ವೇತನ ಮಂಜೂರಾತಿ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಹೊರಗುತ್ತಿಗೆ ಪದ್ಧತಿಯನ್ನು 11 ತಿಂಗಳ ಬಾಕಿ ವೇತನ 11 ತಿಂಗಳ ಬಾಕಿ ವೇತನ ಸಿಬ್ಬಂದಿಗಳ ರಕ್ಷಣೆ ಕವಚವನ್ನು ಸುಮಾರು 10 ವರ್ಷಗಳಿಂದ ದುಡಿದ ಅಡಿಗ ಸಿಬ್ಬಂದಿಗಳನ್ನು ಸುಮಾರು 10 ವರ್ಷಗಳಿಂದ ದುಡಿದ ಅಡಿಗ ಸಿಬ್ಬಂದಿಗಳನ್ನು ಜಿಲ್ಲಾಧಿಕಾರಿಗಳಿಗೆ ದುಡಿದ ಸಂಬಳ ಹೊರಗುತ್ತಿಗೆ ಪದ್ಧತಿಯನ್ನು 11 ತಿಂಗಳ ಬಾಕಿ ವೇತನ ಮಂಜೂರಾತಿ ಮಾಡಿದ ಜಿಲ್ಲಾಧಿಕಾರಿಗಳಿಗೆ ಎಆರ್ಸಿ ಏಜೆನ್ಸಿಯನ್ನು ಹೊರಗುತ್ತಿಗೆ ಪದ್ಧತಿಯನ್ನು 11 ತಿಂಗಳ ಬಾಕಿ ವೇತನ 11 ತಿಂಗಳ ಬಾಕಿ ವೇತನ ಅಡಿಗ ಸಿಬ್ಬಂದಿಗಳ ರಕ್ಷಣೆ ಕವಚವನ್ನು ಸುಮಾರು 10 ವರ್ಷಗಳಿಂದ ದುಡಿದ ಅಡಿಗ ಸಿಬ್ಬಂದಿಗಳನ್ನು ಸುಮಾರು 10 ವರ್ಷಗಳಿಂದ ದುಡಿದ ಅಡಿಗ ಸಿಬ್ಬಂದಿಗಳನ್ನು ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಲ್ಲಿ ಕೆಲಸ ಮಾಡ್ತಾ ಸಿಬ್ಬಂದಿಗಳು ಇವತ್ತಿನವರೆಗೂ ಸಂಬಳ ಈಗಾಗುತ್ತೆ ಆಗುತ್ತೆ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಮಾನ್ಯ ಉಪನಿರ್ದೇಶಕರು ಮನವಿ ಮಾಡ್ತಾ ಬಂದಿದ್ದೇವೆ. ಆದಾಗ್ಯೂ ಸಹಿತ ಇವತ್ತಿನವರೆಗೂ ಈ ನಮಗೆ 11 ತಿಂಗಳ ಸಂಬಳ ದುಡಿದ ಸಂಬಳ ಕೊಟ್ಟಿಲ್ಲ. ಈ ವೇತನೆಯಿಂದ ನಮ್ಮ ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ. ಬೀದಿ ಪಾಲಾಗೋದ್ರ ಜೊತೆಗೆ ನಮ್ಮ ಕುಟುಂಬದ ಸಿಬ್ಬಂದಿಗಳ ಆರೋಗ್ಯದ ಏರುಪೇರುಗಳಾಗಿದ್ದಾವೆ. ಇವತ್ತು ನೀವು ಕಣ್ಣು ಮುಂದೆ ನೋಡಬಹುದು, ಚಿಕ್ಕ ಮಕ್ಕಳು ಸಹಿತ ಕೈ ಕಾಲು ಮುರಿದುಕೊಂಡು ನಿಮ್ಮಲ್ಲಿ ಬಂದಾರ. ಅವ್ರು ತೋರಿಸಲಿಕ್ಕೆ ದುಡ್ಡಿಲ್ಲ ಅಂತ ಸಹಿತ ನಾವು ನಿಮ್ಮನ್ನ ಪ್ರದರ್ಶನಕ್ಕೆ ತಂದಿದ್ದೀವಿ. ಆದಾಗ ಸಹಿತ ನೀವು ನಮಗೆ ಸಂಬಳ ಕೊಡಲ್ಲ ಅಂತಂದ್ರೆ ನೀವು ನಮಗೆ ಬರತಾಳೆ ಧೋರಣೆ ಮಾಡ್ತಾ ಇದ್ರಿ. ನಮಗೆ ಒಟ್ಟೆ ಒಂದು ನೋವನ್ನು ನಿಮ್ಗೆ ಅರ್ಥ ಆಗ್ತಾನೆ ಅಂತ ಸಹಿತ ನಿಮ್ಗೆ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ನಮಗೆ ನೀವು ಸಂಬಳ ನೀಡುವವರೆಗೆ ಈ ಇಲಾಖೆಯನ್ನು ಮುಚ್ಚುತ್ತವೆ ಅಂತ ಸಹಿತ ಈ ಎಲ್ಲಾ ಸಿಬ್ಬಂದಿಗಳೊಂದಿಗೆ ನಾವು ಹೋರಾಟವನ್ನ ಮುಂದುವರಿಸ್ತೀವಿ. ಹಾಗೆ ಉಪನಿರ್ದೇಶಕರು ಕೂಡಲೇ ನಮ್ಮ ಮನವಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಅಳಿವನ್ನು ಅರ್ಥ ಮಾಡಿಕೊಂಡು ಸಂಬಳವನ್ನು ನೀಡುವವರೆಗೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋದ್ರ ಸಹಿತ ಮಾನ್ಯ ಉಪನಿರ್ದೇಶಕರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಎಂ ಈರಣ್ಣ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀದೇವಿ, ಮಹಾದೇವಮ್ಮ, ಎಸ್ ಪ್ರಸಾದ್ ಸೇರಿದಂತೆ ಅನೇಕರಿದ್ದರು.
ರಿಮ್ಸ್ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮತ್ತು ವೈದ್ಯಕೀಯ ಸೇವೆಗಳನ್ನು ಒದಗಿಸುವಲ್ಲಿ ವಿಫಲರಾದ ರಿಮ್ಸ್ ಡೀನ್ ಬಸವರಾಜ್ ಪೀರಾಪುರ್ ಇವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ರಿಮ್ಸ್ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮತ್ತು ವೈದ್ಯಕೀಯ ಸೇವೆಗಳನ್ನು ಒದಗಿಸುವಲ್ಲಿ ವಿಫಲರಾದ ರಿಮ್ಸ್ ಡೀನ್ ಬಸವರಾಜ್ ಪೀರಾಪುರ್ ಇವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದೆ ರೋಗಗಳ ತಾಣವಾಗಿದೆ. ಸ್ವಚ್ಛತೆಗಾಗಿ ಲಕ್ಷಾಂತರ ಹಣ ಬಿಡುಗಡೆಯಾದರೂ ಸ್ವಚ್ಛತೆ ಕಾಪಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ವಿವಿಧ ಗ್ರಾಮಗಳಿಂದ ಬರುವ ಬಡ ರೈತರಿಗೆ ಔಷಧಿಗಳನ್ನು ನೀಡದೆ ಖಾಸಗಿ ಮೆಡಿಕಲ್ಗಳಿಗೆ ಔಷಧಿ ಚೀಟಿ ಬರೆದು ಕೊಡುತ್ತಾರೆ. ಕೆಲವು ರಕ್ತ ಹಾಗೂ ಮೂತ್ರ ಪರೀಕ್ಷೆಗಳನ್ನು ಖಾಸಗಿ ಲ್ಯಾಬ್ಗಳಿಗೆ ಕಳುಹಿಸುತ್ತಾರೆ ಎಂದು ಆರೋಪಿಸಿದರು. ವೈದ್ಯರು ರೋಗಿಗಳನ್ನು ತನ್ನ ಖಾಸಗಿ ಆಸ್ಪತ್ರೆಯ ವಿಳಾಸವನ್ನು ತಿಳಿಸಿ ಅಲ್ಲಿಗೆ ಬಂದು ಚಿಕಿತ್ಸೆ ಪಡೆಯಿರಿ ಎಂದು ಹೇಳುತ್ತಿದ್ದು, ತುರ್ತು ಪರಿಸ್ಥಿತಿ ಇರುವ ರೋಗಿಗಳನ್ನು ಬಳ್ಳಾರಿಗೆ ಕಳುಹಿಸುತ್ತಿದ್ದಾರೆ. ಸುಳ್ಳು ಹೇಳಿ ರೋಗಿಗಳನ್ನು ದೂರದ ಊರುಗಳಾದ ಬಳ್ಳಾರಿ, ಹೈದರಾಬಾದ್ ಮತ್ತು ಬೆಂಗಳೂರಿಗೆ ಹೋಗಲು ಸಲಹೆ ನೀಡುತ್ತಿದ್ದು, ಯಾವುದೇ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ನೀಡುತ್ತಿಲ್ಲ ಎಂದು ದೂರಿದರು. ಜಿಲ್ಲಾ ದಂಡಾಧಿಕಾರಿ ತಾಳದ ರಾಯಚೂರು. ವಿಷಯ: ಬಸವರಾಜ್ ಪೀರಾಪುರ್ ಡೀನ್ ಡೈರೆಕ್ಟರ್ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು. ರಿಮ್ಸ್ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮತ್ತು ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ವಿಫಲರಾದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಕುರಿತು ದೂರು. ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನ್ಯಾಯಕ್ಕಾಗಿ ವಿಭಾಗೀಯ ಸಮಿತಿ ರಾಯಚೂರು ನಮ್ಮಲ್ಲಿ ಮನವಿ ಮಾಡಿಕೊಂಡಿರುವುದು ಏನೆಂದರೆ, ರಿಮ್ಸ್ ಬೋಧಕ ಆಸ್ಪತ್ರೆ ರಾಯಚೂರು ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲದೆ ರೋಗಗಳ ತಾಣವಾಗಿದ್ದು, ಸ್ವಚ್ಛತೆಗಾಗಿ ಲಕ್ಷಾನುಗಟ್ಟಲೆ ಹಣ ಬಿಡುಗಡೆಯಾದರೂ ಯಾವುದೇ ಸ್ವಚ್ಛತೆಯನ್ನು ಗೊಳಿಸುತ್ತಿಲ್ಲ. ಅಲ್ಲದೆ ಬೇರೆ ಗ್ರಾಮಗಳಿಂದ ಬಂದ ಬಡ ರೈತರಿಗೆ ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ಹೋಗಿ ಔಷಧಿಯನ್ನು ತರಲು ಚೀಟಿ ಬರೆದುಕೊಡುತ್ತಾರೆ. ಕೆಲವು ರಕ್ತ ಹಾಗೂ ಮೂತ್ರ ಪರೀಕ್ಷೆಗಳನ್ನು ಹೈದರಾಬಾದ್ ಮುಖ್ಯ ರಸ್ತೆಯಲ್ಲಿರುವ ಉಷಾ ಲ್ಯಾಬ್ ಇವರ ಹತ್ತಿರ ಕಳಿಸುತ್ತಾರೆ. ಆದರೆ ಪರೀಕ್ಷೆಗಳು ಮಾತ್ರ ಜೈನ್ ಟೆಂಪಲ್ ರೋಡ್ಗೆ ಬಂದು ಪರೀಕ್ಷೆ ಮಾಡಿಸಿ ಅಲ್ಲಿಂದ ರಿಪೋರ್ಟ್ಗಳನ್ನು ತರಲು ಒಂದು ದಿನ ಸಂಪೂರ್ಣವಾಗಿ ಹಾಳಾಗುತ್ತದೆ. ಕೆಲವು ವೈದ್ಯರು ನಿಷ್ಠೆಯಿಂದ ಸೇವೆ ಸಲ್ಲಿಸದ ಬಂದ ರೋಗಿಗಳನ್ನು ತನ್ನ ಖಾಸಗಿ ಆಸ್ಪತ್ರೆ ವಿಳಾಸವನ್ನು ತಿಳಿಸಿ ಅಲ್ಲಿಗೆ ಬಂದು ಚಿಕಿತ್ಸೆ ಪಡೆಯಿರಿ ಎಂದು ಹೇಳುತ್ತಾರೆ. ಆಸ್ಪತ್ರೆಯಲ್ಲಿ ಸೀರಿಯಸ್ ಕಂಡೀಷನ್ನಲ್ಲಿದ್ದ ರೋಗಿಗಳನ್ನು ನೀವು ಬಳ್ಳಾರಿಗೆ ಹೋಗಿ ಇಲ್ಲಿ ICU ಇರುವುದಿಲ್ಲ ಎಂದು ಸುಳ್ಳು ಹೇಳಿ ರೋಗಿಗಳನ್ನು ದೂರದ ಊರುಗಳಾದ ಬಳ್ಳಾರಿ, ಹೈದರಾಬಾದ್ ಮತ್ತು ಬೆಂಗಳೂರಿಗೆ ಹೋಗಲು ಸಲಹೆ ನೀಡುತ್ತಿದ್ದು, ಯಾವುದೇ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ನೀಡುತ್ತಿಲ್ಲ. ಕೆಲವು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ತಾಯಿ ಉಳಿಯುವುದಿಲ್ಲ ಮತ್ತು ಮಗು ಕೂಡ ಬರುವುದಿಲ್ಲ ಎಂದು ಹೆದರಿಸಿ ಇಲ್ಲಿ ಸಿಸೇರಿಯನ್ ಮಾಡಲು ಓಟಿಗಳು ಇರುವುದಿಲ್ಲ. ಒಂದು ವೇಳೆ ಮಾಡಿದರೂ ಕೂಡ ಸ್ವಚ್ಛತೆ ಇಲ್ಲದಿದ್ದರಿಂದ ತೊಂದರೆಯಾಗುತ್ತದೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಮಾಡಿಸಿಕೊಳ್ಳಿ, ಅಲ್ಲಿ ನಾನೇ ಸಿಸೇರಿಯನ್ ಮಾಡುತ್ತೇನೆ ಎಂದು ತಮ್ಮ ಖಾಸಗಿ ಆಸ್ಪತ್ರೆಗಳ ಕಡೆಗೆ ಸೆಳೆಯುತ್ತಾರೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 90% ಔಷಧಿಗಳು ಆಸ್ಪತ್ರೆಯ ಹೊರಗಿರುವ ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ಬರೆಯುತ್ತಿದ್ದಾರೆ. ಇದರಿಂದ ಬಡ ಜನರು ಉಚಿತ ಔಷಧಿಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ರಿಮ್ಸ್ ಆಸ್ಪತ್ರೆಯಲ್ಲಿ ಡೀನ್ ನಿರ್ದೇಶಕರು ಇವರು ಸುಮಾರು 3 ವರ್ಷಗಳಿಂದ ಅಧಿಕ ಅವಧಿಗೆ ಸೇವೆ ಸಲ್ಲಿಸುತ್ತಿದ್ದು, ಅಲ್ಲದೆ ಈ ಆಸ್ಪತ್ರೆಯಲ್ಲಿ 3 ವರ್ಷಗಳಿಗಿಂತ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ VS ಯಲ್ಲಪ್ಪ, ಕಾರ್ಯಾಧ್ಯಕ್ಷ ತಿಮ್ಮಪ್ಪ ಕಡಗೋಳು, ವಿಭಾಗೀಯ ಅಧ್ಯಕ್ಷ ಪ್ರಕಾಶ್ ಕುಮಾರ್, ನರಸಿಂಹಲು ಆನಂದ್, ಮಲ್ಲಿಕಾರ್ಜುನ ಸ್ವಾಮಿ, ಸತೀಶ್ ಫಿರಂಗಿ, ನವೀನ್ ಕುಮಾರ್, ತಿಮ್ಮಪ್ಪ ಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಸರ್ಕಾರಿ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಸರ್ಕಾರಿ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಜಿಲ್ಲಾ ಅಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. NPS ಕಾಯ್ದೆ ರದ್ದುಗೊಳಿಸಬೇಕು, OPS ಕಾಯ್ದೆಯನ್ನು ಜಾರಿಗೊಳಿಸಬೇಕು, ಶೇಕಡಾ 17% ಮಧ್ಯಂತರ ಪರಿಹಾರವನ್ನು ಜುಲೈ 2022ರಿಂದ ಅನ್ವಯವಾಗುವಂತೆ ನೀಡಬೇಕು, 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಹಿಂಪಡೆದು ಶೇಕಡಾ 40% ವೇತನ ಹೆಚ್ಚಳವನ್ನು ಜಾರಿಗೊಳಿಸಬೇಕು ಎಂದರು. ರಾಜ್ಯದಲ್ಲಿ ಸುಮಾರು 2.80 ಲಕ್ಷ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಆಡಳಿತ ಸುಧಾರಣೆ ನೆಪದಲ್ಲಿ ಶಿಫಾರಸು ಮಾಡಲಾಗಿರುವ ಹುದ್ದೆಗಳ ಕಡಿತವನ್ನು ಮತ್ತು ಸರ್ಕಾರಿ ಸೇವೆಗಳ ಖಾಸಗೀಕರಣ ಕೈಬಿಡಬೇಕು, ಹೊರಗುತ್ತಿಗೆ, ಗುತ್ತಿಗೆ, ದಿನಗೂಲಿ ನೌಕರರಿಗೆ, ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರುಗಳಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಮತ್ತು ಎಲ್ಲಾ ನೇರ ನೇಮಕಾತಿಯಲ್ಲಿ ಪ್ರಾತಿನಿಧ್ಯ ನೀಡಬೇಕು ಎಂದು ಒತ್ತಾಯಿಸಿದರು. ಕೋವಿಡ್ ಸಮಯದಲ್ಲಿ ಮುಟ್ಗೋಲು ಹಾಕಿಕೊಂಡಿರುವ 18 ತಿಂಗಳ ತುಟ್ಟಿ ಭತ್ಯೆಯನ್ನು ಬಿಡುಗಡೆ ಮಾಡಬೇಕು. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ವರ್ಗಾವಣೆ ಸಮಸ್ಯೆಗಳನ್ನು ಬಗೆಹರಿಸಿ ವೃಂದ ಮತ್ತು ನೇಮಕಾತಿ ನಿಯಮಗಳ ರಚನೆ, ಶಾಲೆಗಳನ್ನು ಮುಚ್ಚುವುದು, ಶಿಕ್ಷಕರ ಹುದ್ದೆಗಳ ಕಡಿತವನ್ನು ಕೈಬಿಡಬೇಕೆಂದು ಮನವಿ ಮಾಡಿದರು. ಸಾರ್ವಜನಿಕ ಉದ್ಯಮಗಳ ಹಾಗೂ ನಿಗಮ ಮಂಡಳಿಗಳ ಸೇವೆಗಳ ಖಾಸಗೀಕರಣ ಕೈಬಿಡಬೇಕು ಸೇರಿದಂತೆ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಮಾನ್ಯ ಜಿಲ್ಲಾಧಿಕಾರಿ ರಾಯಚೂರು ಅವರ ಮುಖಾಂತರ
ಮಾನ್ಯರೇ, ವಿಷಯ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳು ಈಡೇರುವಂತೆ ಒತ್ತಾಯಿಸಿ ದಿನಾಂಕ 14/3/2023 ಪ್ರತಿಭಟನಾ ದಿನ ಹಮ್ಮಿಕೊಂಡಿರುವ ಬಗ್ಗೆ ರಾಜ್ಯ ಸರ್ಕಾರವು ಶೇಕಡಾ 25% ಮಧ್ಯಂತರ ಪರಿಹಾರವನ್ನು ದಿನಾಂಕ 1/7/2023 ಅನ್ವಯವಾಗುವಂತೆ ಘೋಷಿಸುತ್ತದೆ ಎಂದು ಹಾಗೂ 7ನೇ ವೇತನ ಆಯೋಗ ಶಿಫಾರಸುಗಳನ್ನು 2023 ಫೆಬ್ರವರಿ ತಿಂಗಳ ಆಯವ್ಯಯ ಮಂಡನೆಯಲ್ಲಿ ಜಾರಿಗೊಳಿಸುತ್ತದೆ ಎಂದು NPS ಪದ್ಧತಿಯನ್ನು ರದ್ದುಪಡಿಸಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬಹುದೆಂದು ರಾಜ್ಯ ಸರ್ಕಾರಿ ನೌಕರರು ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿದ್ದರು. ಆದರೆ ರಾಜ್ಯ ಸರ್ಕಾರವು ಶೇಕಡಾ 17% ಮಧ್ಯಂತರ ಪರಿಹಾರವನ್ನು ದಿನಾಂಕ 1/4/2023 ನೀಡಿರುವುದಾಗಿ ಹಾಗೂ NPS ರದ್ದತಿ ಕುರಿತು ಪರಿಶೀಲಿಸಲು ಮತ್ತೊಂದು ಅಧಿಕಾರಿಗಳ ಸಮಿತಿ ರಚಿಸಿರುವುದಾಗಿ ಆದೇಶ ಹೊರಡಿಸಿರುತ್ತದೆ. ದಿನಾಂಕ 1/7/2023 ಅನ್ವಯವಾಗುವಂತೆ ಮಧ್ಯಂತರ ಪರಿಹಾರವನ್ನು ಘೋಷಿಸದೆ ಇರುವುದರಿಂದ 9 ತಿಂಗಳ ಅವಧಿಯ ವೇತನ ಪರಿಷ್ಕರಣೆಯಿಂದ ವಂಚಿತರಾಗಿರುವಂತಾಗಿದೆ. ನೆರೆ ರಾಜ್ಯಗಳ ನೌಕರರು ಕರ್ನಾಟಕ ರಾಜ್ಯದ ನೌಕರರಿಗಿಂತ ಶೇಕಡಾ 40% ಹೆಚ್ಚಿನ ವೇತನ ಪಡೆಯುತ್ತಿದ್ದಾರೆ. ರಾಜಸ್ಥಾನ, ಜಾರ್ಖಂಡ್, ಛತ್ತೀಸ್ಗಢ, ಪಂಜಾಬ್ ರಾಜ್ಯ ಸರ್ಕಾರಗಳು NPS ಯೋಜನೆಗಳನ್ನು ರದ್ದುಪಡಿಸಿ OPS ಮರುಸ್ಥಾಪಿಸಿ ಈಗಾಗಲೇ ಆದೇಶ ಹೊರಡಿಸಿದೆ. ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ಮತ್ತು ಎಲ್ಲ ನೇರ ಖಾತೆಯಲ್ಲಿ ರಾತ್ರಿ ನೀಡುವುದು. ಕೋವಿಡ್ ಸಮಯದಲ್ಲಿ ಮುಟ್ಟುಗೋಲು ಹಾಕಿಕೊಂಡು 18 ತಿಂಗಳ ತುಟ್ಟಿ ಭತ್ಯೆಯನ್ನು ಕಡಿಮೆ ಮಾಡುವುದು. ರಾಜ್ಯದಲ್ಲಿ ನಿರ್ಮಿಸಿದ ಶಿಕ್ಷಣ ವರ್ಗಾವಣೆ ಸಮಸ್ಯೆಗಳನ್ನು ಬಗೆಹರಿಸುವುದು. ವೃಂದ ಮತ್ತು ನೇಮಕಾತಿ ನಿಯಮಗಳ ರಚನೆ, ಶಾಲೆಗಳನ್ನು ಮುಚ್ಚುವುದು, ಶಿಕ್ಷಕರ ಹುದ್ದೆಗಳ ಕಡಿತವನ್ನು ಕೈಬಿಡುವುದು, ಸಾರ್ವಜನಿಕ ಉದ್ಯಮಿಗಳ ಹಾಗೂ ನಿಗಮ ಮಂಡಳಿಗಳ ಸೇವೆಗಳ ಖಾಸಗೀಕರಣ ಕೈಬಿಡುವುದು. ಆದ್ದರಿಂದ ಮೇಲಿನ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದಿಂದ ಆಗ್ರಹಪಡಿಸುತ್ತಿದ್ದೇವೆ. ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟಕ್ಕೆ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಅಮರೇಶಪ್ಪ, ಅಧ್ಯಕ್ಷ ತಾಯಪ್ಪ, ಕಾರ್ಯದರ್ಶಿ ಮೊಹಿನುದ್ದೀನ್, ಜಂಟಿ ಕಾರ್ಯದರ್ಶಿ ನಾರಾಯಣ, ಸೈಯದ್ ಶಹಾಬುದ್ದೀನ್, ವಿಜಯ್ ಕುಮಾರ್, ಸುಧಾಕರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಮಹಾನ್ ನಾಯಕ ಕಾಮ್ರೇಡ್ ಕಾರ್ಲ್ ಮಾರ್ಕ್ಸ್ ಅವರ 140ನೇ ಸ್ಮರಣ ದಿನವನ್ನು ಆಚರಿಸಲಾಯಿತು. ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಮಹಾನ್ ನಾಯಕ ಕಾಮ್ರೇಡ್ ಕಾರ್ಲ್ ಮಾರ್ಕ್ ಅವರ 140ನೇ ಸ್ಮರಣ ದಿನವನ್ನು ಆಚರಿಸಲಾಯಿತು. ಜಿಲ್ಲಾ ಸಮಿತಿಯ ಹಿರಿಯ ಸದಸ್ಯ NS ವೀರೇಶ್ ಅವರು ಧ್ವಜಾರೋಹಣ ನೆರವೇರಿಸಿ ನಂತರ ಕಾರ್ಲ್ ಮಾರ್ಕ್ಸ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಕಾರ್ಲ್ ಮಾರ್ಕ್ ಅವರು ಇಡೀ ವಿಶ್ವದ ದುಡಿಯುವ ಜನತೆಗೆ ಶೋಷಣೆ ವಿರುದ್ಧ ಹೋರಾಡಲು ಮಾರ್ಕ್ಸ್ವಾದ ದ್ವಂದ್ವಾತ್ಮಕ ವಸ್ತುವಾದ ಎಂಬ ತತ್ವವನ್ನು ನೀಡಿದರು. ಅವರು ಕಾರ್ಮಿಕ ವರ್ಗ ಬಡ ಜನ ಪರ ವಹಿಸಿದ ಕಾರಣ ಅವರಿಗೆ ಸಿಕ್ಕಿದ ಬಹುಮಾನ ಏನೆಂದರೆ ದೇಶದಿಂದ ದೇಶಕ್ಕೆ ಗಡಿಪಾರು, ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲವನ್ನೂ ಎದುರಿಸಿದರು. ಕೇವಲ 4 ಗೂಡುಗಳ ಮಧ್ಯೆ ಕುಳಿತು ಪುಸ್ತಕಗಳನ್ನು ಬರೆಯದೆ ನಿರಂತರವಾಗಿ ಕಾರ್ಮಿಕ ಚಳವಳಿ ಹೋರಾಟಗಳಲ್ಲಿ ಪಾಲ್ಗೊಂಡು ಅವರ ವಿಮುಕ್ತಿಗಾಗಿ ತಮ್ಮ ಜೀವನದ ಕಳಂಕವನ್ನು ಮುಡಿಪಾಗಿಟ್ಟರು. 1883 ಮಾರ್ಚ್ 14ರಂದು ಮಾರ್ಕ್ಸ್ ಅವರು ಮಾಡಿದ ದಿನ ಆತ್ಮೀಯ ಸಂಗಾತಿ ಇನ್ನೋರ್ವ ಮಹಾನ್ ಮಾರ್ಕ್ಸ್ವಾದಿ ಚಿಂತಕ ಫ್ರೆಡರಿಕ್ ಎಂಗೆಲ್ಸ್ ಮಾಡಿದ ಭಾಷಣದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ವಸ್ತುನಿಷ್ಠವಾಗಿ ಪ್ರತಿಕ್ರಿಯೆ ನೀಡಿದ ಪ್ರಪಂಚ ಕುರಿತು ಚಿಂತಿಸುವ ಮೆದುಳು ಇಂದು ಚಿಂತಿಸುವುದು ನಿಲ್ಲಿಸಿದೆ ಎಂದು ಕಾರ್ಲ್ ಮಾರ್ಕ್ ಅವರನ್ನು ಕುರಿತು ಹೇಳಿದ ನುಡಿಯು ಬಹಳ ಅತ್ಯದ್ಭುತವಾಗಿದೆ ಎಂದು ತಿಳಿಸಿದರು. ಶೋಷಣೆ ವಿರುದ್ಧ ಹೋರಾಡುವ ಸಮಾಜದ ಸ್ಥಾಪನೆ ಕಾರ್ಲ್ ಮಾರ್ಕ್ಸ್ ಅವರು ವೈಚಾರಿಕ ಅಸ್ತ್ರ ಇವತ್ತು ನಮಗೆ ದೊರಕಿದೆ. ಅದರಂತೆ ಅವರ ಕನಸನ್ನು ನನಸು ಮಾಡಲು ಕಾರ್ಮಿಕ ವರ್ಗದ ವಿಮುಕ್ತಿಗಾಗಿ ಹೋರಾಡಲು ಪ್ರತಿಯೊಬ್ಬರು ಸಂಕಲ್ಪ ಮಾಡೋಣ ಎಂದು ಅಭಿಪ್ರಾಯಪಟ್ಟರು. ಕಾರ್ಲ್ ಮಾರ್ಕ್ಸ್ ಅವರ ಸ್ಮಾರಕ ದಿನ. ಸೊ ಬಹುಶಃ 140 ವರ್ಷಗಳ ಹಿಂದೆ 141ನೇ ಸ್ಮರಣ ದಿನ ಇದು. 1883ರಲ್ಲಿ ಸೊ ಇವತ್ತಿನ ದಿನಕ್ಕೆ ಅಂದರೆ ಮಾರ್ಚ್ 14ಕ್ಕೆ 1883ರಂದು ಸೊ ಈ ಯುಗದ ಓರ್ವ ಶ್ರೇಷ್ಠ ಮಹಾನ್ ಚಿಂತಕರು ಸೊ ನಮ್ಮನ್ನು ಅಗಲಿರ್ತಕ್ಕಂಥ ದಿನ. ಅವರ ಒಡನಾಡಿಗಳು ಸಹಯೋಧರಾಗಿರ್ತಕ್ಕಂಥ ಕಾಮ್ರೇಡ್ ಫ್ರೆಡರಿಕ್ ಎಂಗೆಲ್ಸ್ ಅವರು ಸಹ ಇನ್ನೊಬ್ಬ ಕಾರ್ಮಿಕ ವರ್ಗದ ಮಹಾನ್ ನಾಯಕರು. ಸೊ ಅವರು ಕಾಮ್ರೇಡ್ ಕಾರ್ಲ್ ಮಾರ್ಕ್ಸ್ ಅವರ ಒಂದು ಗುರುಗಳು, ನಮ್ಮ ನಲ್ಮೆಯ ನಾಯಕರಾಗಿರ್ತಕ್ಕಂಥ ಕಾಮ್ರೇಡ್ ಕಾರ್ಲ್ ಮಾರ್ಕ್ಸ್ ಅವರು ಯಾವೊಂದು ಕನಸನ್ನ ಕಂಡಿದ್ರು, ಯಾವೊಂದು ವಿಚಾರವನ್ನು ನಮಗೆ ಕೊಟ್ಟರು, ಅಂತ ಒಂದು ಬಲಿಷ್ಠವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಅಸ್ತ್ರ
ಮಾರ್ಕ್ಸ್ವಾದ, ಲೆನಿನ್ವಾದ. ಸೊ ಅದೊಂದು ಜೀವನದ ತತ್ವಶಾಸ್ತ್ರ. ಅದು ಕೇವಲ ಹೇಳೋದಕ್ಕೆ, ಬೋಧನೆ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ವಿಚಾರ ಅಲ್ಲ. ಅದು ನಮ್ಮೆಲ್ಲರ ಜೀವನ ಶೈಲಿನಲ್ಲಿ, ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಒಂದು ಜೀವನದ ದೃಷ್ಟಿಕೋನ, ಅದು ಜೀವನ ಶೈಲಿ, ಅದು ನಾವಿರೋ ಅಸ್ತಿತ್ವನೇ ಅದು. ಹಾಗಾಗಿ ನಾವು ಈ ಕ್ಷಣದಲ್ಲಿ, ನಾವು ಈ ಸಂದರ್ಭದಲ್ಲಿ ನಾವು ಭಾವುಕರಾಗಬೇಕು ನಿಜ, ಬಟ್ ಆದರೆ ಕ್ರಾಂತಿಕಾರಿಗಳಾಗಿ ನಾವು ದೃಢ ಸಂಕಲ್ಪವನ್ನು ತೊಡುತ್ತಾ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಅಸ್ತ್ರ ಯಾವತ್ತೂ ಕೂಡ ಮೊಂಡಾಗದಂಗೆ ಅದನ್ನು ನಿರಂತರವಾಗಿ ನಾವು ವೈಚಾರಿಕ ಹೋರಾಟದ ಮೂಲಕ ನಮ್ಮ ಬದುಕಿನಲ್ಲಿ ಹೊರಗಡೆ ಶೋಷಿತರ ಒಂದು ಹೋರಾಟವನ್ನು ಕಟ್ಟೋದ್ರ ಮೂಲಕ ನಿರಂತರವಾದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಮಿತಿ ಸದಸ್ಯ ಚನ್ನಬಸವ ಜಾನೇಕಲ್, ಅಣ್ಣಪ್ಪ, ಅಯ್ಯಳಪ್ಪ, ವಿನೋದ್, ಪೀರ್ ಸಾಬ್, ಬಸವರಾಜ್, ಯಲ್ಲಪ್ಪ, ನಿತಿನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫಲಾನುಭವಿಗಳ ಸಮ್ಮೇಳನದಲ್ಲಿ ನಮ್ಮ ಕ್ಲಿನಿಕ್ ಆಸ್ಪತ್ರೆ ಕಿರು ಪರಿಚಯದ ಮಾದರಿಯನ್ನು ಪ್ರದರ್ಶನ ಮಾಡಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫಲಾನುಭವಿಗಳ ಸಮ್ಮೇಳನದಲ್ಲಿ ನಮ್ಮ ಕ್ಲಿನಿಕ್ ಆಸ್ಪತ್ರೆಯ ಕಿರು ಪರಿಚಯದ ಮಾದರಿಯನ್ನು ಪ್ರದರ್ಶನ ಮಾಡಲಾಯಿತು. ರಾಯಚೂರು ಜಿಲ್ಲೆಯ ನಗರ ಪ್ರದೇಶದ ಬಡ ದುರ್ಬಲ ವರ್ಗದ ಜನರಿಗೆ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ 8 ನಮ್ಮ ಕ್ಲಿನಿಕ್ಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಈ ನಮ್ಮ ಕ್ಲಿನಿಕ್ಗಳು 12 ಆರೋಗ್ಯ ಸೇವೆಗಳ ಮೂಲಕ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಒದಗಿಸಲು, ನಿರಂತರ ಆರೈಕೆಯನ್ನು ನೀಡುವ ನಿಟ್ಟಿನಲ್ಲಿ ದ್ವಿತೀಯ ಮತ್ತು ತೃತೀಯ ಹಂತದ ಆರೋಗ್ಯ ಕೇಂದ್ರಗಳಿಗೆ ರೆಫರಲ್ ಸೇವೆಗಳನ್ನು ಒದಗಿಸುವ ಮೂಲಕ ಸಾರ್ವಜನಿಕ ಆರೋಗ್ಯ ಕ್ರಮಗಳನ್ನು ಸುಧಾರಿಸಲು, ಸೂಕ್ತವಾದ ಕಾರ್ಯವಿಧಾನಗಳನ್ನು ಬಲಪಡಿಸುವುದು, ಸಮುದಾಯದ ಸಹಭಾಗಿತ್ವವನ್ನು ಉತ್ತೇಜಿಸುವಲ್ಲಿ ನಮ್ಮ ಕ್ಲಿನಿಕ್ಗಳು ಸಹಕಾರಿಯಾಗಲಿವೆ ಎಂದರು. ಪ್ರತಿ ನಮ್ಮ ಕ್ಲಿನಿಕ್ 1000 ಚದರ ಅಡಿ ವಿಸ್ತೀರ್ಣ ಹೊಂದಿದ್ದು, ಇಲ್ಲಿ ನಿರೀಕ್ಷಣಾ ಸ್ಥಳ, ಹೊರ ರೋಗಿಗಳ ತಪಾಸಣೆ ಕೊಠಡಿ, ಚುಚ್ಚುಮದ್ದು ನೀಡುವ ಕೊಠಡಿ, ಪ್ರಯೋಗಾಲಯ, ಯೋಗ ಕೊಠಡಿ, ಔಷಧಿ ದಾಸ್ತಾನು ಮತ್ತು ವಿತರಣಾ ಕೊಠಡಿ, ಆಡಳಿತ ಕಚೇರಿ ಹೀಗೆ ಪ್ರತ್ಯೇಕ ಕೊಠಡಿಗಳಿದ್ದು, ಆಸ್ಪತ್ರೆ ಸಿಬ್ಬಂದಿ, ಮಹಿಳಾ ಮತ್ತು ಪುರುಷ ರೋಗಿಗಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ನಮ್ಮ ಕ್ಲಿನಿಕ್ಗಳ ನಗರ ಪ್ರದೇಶಗಳಲ್ಲಿ ವಾಸಿಸುವ ಬಡ ದುರ್ಬಲ ವರ್ಗ, ಕೊಳಗೇರಿ ಮತ್ತು ವಲಸೆ ಬರುವ ಜನರಿಗೆ ಉತ್ತಮ ಗುಣಮಟ್ಟದ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಒದಗಿಸಲಿವೆ. वीडियो होगा, वीडियो पूछे ना, वीडियो है साहब. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾ ಸುರೇಂದ್ರ ಬಾಬು, ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳು ಡಾ ನಂದಿತಾ ಎಂಎನ್, ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾ ಶಾಕೀರ್ ಮುಯಿನುದ್ದೀನ್, ನಮ್ಮ ಕ್ಲಿನಿಕ್ ವೈದ್ಯಾಧಿಕಾರಿಗಳು ಡಾ ರಾಕೇಶ್ ಜಿ ನಾಯಕ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಲಕ್ಷ್ಮೀ ಮುಂಡಸ್ ಮತ್ತು ತಂಡ, ಜಿಲ್ಲಾ ದತ್ತಾಂಶ ವ್ಯವಸ್ಥಾಪಕರು ಲೋಕೇಶ್ ಕುಮಾರ್ ಜಿ, ಎಂಟಿಎಸ್ ರಾಯಚೂರು ಶ್ರೀಮತಿ ಸಂಧ್ಯಾ, ಎಚ್ಐಒ ಯಲ್ಲಲಿಂಗ, ಜಿಲ್ಲಾ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಂಧನೂರಿನಲ್ಲಿ ಪುನೀತ್ ಪುತ್ಥಳಿ ಸ್ಥಾಪಿಸುವ ಕುರಿತು ವಾಗ್ವಾದ, ಪಿಎಸ್ಐ ಮೇಲೆ ಹಲ್ಲೆಗೆ ಯತ್ನ, ಉದ್ವಿಗ್ನ ಪರಿಸ್ಥಿತಿ, ಪ್ರತಿಭಟನೆ. ಭಾರತ್ ಎಲೆಕ್ಟ್ರಾನಿಕ್ಸ್ನಿಂದ ವಿಕಲಚೇತನರಿಗೆ ವಾಹನ ವಿತರಣೆ, ಯೋಜನೆಗಳ ಸದುಪಯೋಗ ಪಡೆಯಬೇಕು, ಮೋಹನ್. ರಾಜಕೀಯ ಪಕ್ಷಗಳು ಮದ್ಯ ಮಾರಾಟ ನಿಷೇಧಿಸುವ ಭರವಸೆ ನೀಡಲಿ, ಮೋಕ್ಷಮ. ಮಾರ್ಚ್ 18ರಂದು ವಿಶ್ವಕರ್ಮ ಸಮಾಜ ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಅರೆಬೆತ್ತಲೆ ಮೆರವಣಿಗೆ, ರವೀಂದ್ರ ಕುಮಾರ್. ವಸತಿ ನಿಲಯ ಕಾರ್ಮಿಕರಿಗೆ 11 ತಿಂಗಳ ಬಾಕಿ ವೇತನಕ್ಕೆ ಆಗ್ರಹಿಸಿ ಮನವಿ. ರಿಮ್ಸ್ ನಿರ್ದೇಶಕ ಡಾ ಬಸವರಾಜ್ ಪೀರಾಪುರ್ ವರ್ಗಾವಣೆಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನೌಕರರ ಒಕ್ಕೂಟದಿಂದ ಪ್ರತಿಭಟನೆ. ಕಾಮ್ರೇಡ್ ಕಾರ್ಲ್ ಮಾರ್ಕ್ಸ್ ಅವರ 140ನೇ ಸ್ಮರಣ ದಿನ ಆಚರಣೆ.
ಮತ್ತು ಬಡ ದುರ್ಬಲ ವರ್ಗದ ಜನರಿಗೆ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ನಮ್ಮ ಕ್ಲಿನಿಕ್ ಪ್ರಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichu's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು.